ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನಾನು ನಿಮ್ಮ ಸಿಂಧು. ಸೊ ಇವತ್ತಿನಿಂದ ಪ್ರತಿದಿನ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಅಲ್ಲಿ ದ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ನಡೆಯುತ್ತೆ. ಸೊ ಪ್ರತಿದಿನದ ಅಪ್ಡೇಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಅಪ್ ಮಾಡ್ಕೊಳ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ, ಕರೆಂಟ್ ಅಫೇರ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವ್ದಾದೆಲ್ಲ ಇದೆ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಎಡಿಟೋರಿಯಲ್ ಅಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್, ಪೇಜ್ ನಂಬರ್ 10 ಅಲ್ಲಿ ಇದು ಇದೆ. ಓಕೆ, ಸೊ ಇದು ಯಾವ ಟಾಪಿಕ್ ಕೆಳಗಡೆ ಬರುತ್ತೆ ಅಂತ ಅಂದ್ರೆ, ಗೈಸ್ ಯಾವಾಗ್ಲೂ ಕೂಡ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಅಥವಾ ಓದ್ತಾ ಇರ್ಬೇಕಾದ್ರೆ ನೀವೇನ್ ಮಾರ್ಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಸಿಲೆಬಸ್ ಅಲ್ಲಿ IAS ಸಿಲೆಬಸ್ ಆಗಿರ್ಬೋದು, ಐ ಮೀನ್ ಟು ಸೇ UPSC ಅಥವಾ KS ಸಿಲೆಬಸ್ ಅಲ್ಲಿ ಆಗಿರ್ಬೋದು, ನಾನು ಯಾವ್ದೋ ಒಂದು ಟಾಪಿಕ್ ನ ಓದ್ತಾ ಇದ್ರೆ ಅದು ಸಿಲೆಬಸ್ ಅಲ್ಲಿ ಎಲ್ಲಿ ಬರ್ತಿದೆ ಅಂತ ನಾವು ಲಿಂಕ್ ಮಾಡ್ಕೋಬೇಕು. ಸೊ ದಿಸ್ ಟ್ರಾನ್ಸ್ಫಾರ್ಮಿಂಗ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಇದು ಯಾವ್ದ್ರ ಕೆಳಗಡೆ ಬರುತ್ತಪ್ಪ ಅಂದ್ರೆ ಸೊಸೈಟಿ GS1 ಬೋತ್ ಇನ್ UPSC ಸಿಲೆಬಸ್ ಅಂಡ್ KS ಸಿಲೆಬಸ್. ಸೊಸೈಟಿ ಕೆಳಗಡೆ ಇದು ಬರುತ್ತೆ. ಅಲ್ಲಿ ನೀವೇನ್ ಮಾಡ್ಬೇಕು, ಈ ಆರ್ಟಿಕಲ್ ನ ಆಡ್ ಮಾಡ್ಕೋಬೇಕು. ಇಲ್ಲಿ ಬರುವಂತ ಪಾಯಿಂಟ್ಸ್ ನ ನೀವೇನ್ ಮಾಡ್ಬೇಕು, ಆಡ್ ಮಾಡ್ಕೊಳ್ತಾ ಬರ್ಬೇಕು. ಹಾಗೇನೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೋಡೋದಾದ್ರೆ ಇನ್ನೊಂದು ಆರ್ಟಿಕಲ್ ನಿಸಾನ್ ಸ್ಯಾಟಲೈಟ್ ಬಗ್ಗೆ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ನಿಸಾರ್ ಸ್ಯಾಟಲೈಟ್ ಬಗ್ಗೆ ವಿಡಿಯೋ ಇದೆ, ಕಂಪ್ಲೀಟ್ ಡೀಟೇಲ್ ಆಗಿ ಹರಿಪ್ರಸಾದ್ ಸರ್ ಮಾಡಿದ್ದಾರೆ. ಸೊ ಯಾರೆಲ್ಲರೂ ಇನ್ನ ಅದನ್ನ ವಾಚ್ ಮಾಡಿಲ್ಲ, ವಾಚ್ ಮಾಡಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಮೇನ್ಸ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ, ವೈ ದ ವರ್ಲ್ಡ್ ನೀಡ್ಸ್ ಬೆಟರ್ ಗ್ರೀನ್ ಟೆಕ್ನಾಲಜಿ. ಸೊ ಗ್ರೀನ್ ಟೆಕ್ನಾಲಜಿ ಅಂತ ಬರ್ತಿದಂಗೆನೆ ಇದು ಯಾವ ಕೆಳಗಡೆ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ ಬರುತ್ತೆ. ಪೇಜ್ ನಂಬರ್ 12 ಅಲ್ಲಿ ಈ ಆರ್ಟಿಕಲ್ ಇರುವಂತದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ ಬರುತ್ತೆ. ಸೊ GS3 ಎರಡು KS ಆಗಿರ್ಬೋದು, IAS ಆಗಿರ್ಬೋದು, ಎರಡಲ್ಲೂ GS3 ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಹಾಗೇನೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಗಳಿದಾವೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಇಂಡಿಯಾ ಇಸ್ ಅ ಬ್ರೈಟ್ ಸ್ಪಾಟ್ ಸೇಸ್ ಸೆಂಟರ್ ಅಮಿಡ್ ಟ್ರಂಪ್ tariff. Okay, so tariff on India's pharma supplies will strains US healthcare budget. ಇದು ಪೇಜ್ ನಂಬರ್ 17 ಅಲ್ಲಿ ಇದೆ. ಅಪರಲ್ ಎಕ್ಸ್ಪೋರ್ಟ್ಸ್ ಟು US ಮೇ ಸ್ಲೋ ಡೌನ್, ಇದು ಕೂಡ ಪೇಜ್ ನಂಬರ್ 17 ಅಲ್ಲಿ ಇದೆ. ಸೊ ಇದು ಯಾವ್ದ್ರ ಪರ್ಸ್ಪೆಕ್ಟಿವ್ ಗೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಗೆ, ಎಕನಾಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿ ಟಾಪಿಕ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್, ಸುಪ್ರೀಂ ಕೋರ್ಟ್ ರ್ಯಾಪ್ಸ್ ತೆಲಂಗಾಣ ಸ್ಪೀಕರ್ಸ್ ಓವರ್ ಡಿಫೆಕ್ಷನ್ ಪ್ಲೀ. ಓಕೆ, ಸೊ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಪೇಜ್ ನಂಬರ್ 4 ಪೊಲಿಟಿಯಲ್ಲಿ ಬರುವಂತದ್ದು. ಹಾಗೇನೆ ಎಕ್ಸೈಸ್ ಸುರಕ್ಷಾ ಚಕ್ರ ಪೇಜ್ ನಂಬರ್ 2 ಅಲ್ಲಿ ಇದೆ. ಏನಿದೆ ಎಕ್ಸೈಸ್ ಸುರಕ್ಷಾ ಚಕ್ರ ನಿಮಗೆ ಗೊತ್ತಿರಬೇಕು. ಹಾಗೇನೆ ನೆಕ್ಸ್ಟ್ ಒನ್, ಶಶಿ ಭೂಷಣ್ ಸಿಂಗ್ ಟೇಕ್ಸ್ ಅ ಚಾರ್ಜ್ ಆಸ್ ಡೆಲ್ಲಿ ಪೊಲೀಸ್ ಚೀಫ್. ಓಕೆ, ಸೊ 1 ಮಾರ್ಕ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ ಗಳಾಗಿರ್ಬೋದು, SSC ಬ್ಯಾಂಕಿಂಗ್ ಅಲ್ಲಿ ಆಗ್ಬೋದು, ಇದನ್ನ ಕೇಳ್ತಾರೆ. ನ್ಯೂ ಅಪಾಯಿಂಟ್ಮೆಂಟ್ಸ್ ಗಳಲ್ಲಿ ಏನಿದೆ ಅದನ್ನ ಕೇಳ್ತಾರೆ, ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೊ ಏನೆಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆರ್ಟಿಕಲ್ ಇದೆಯೋ ಅದನ್ನ 1 ಲೈನರ್ ಅಥವಾ ಮ್ಯಾಕ್ಸಿಮಮ್ ಒಂದು 2 to 5 ಪಾಯಿಂಟ್ಸ್ ಅಲ್ಲಿ ಬರ್ಕೊಂಡ್ರೆ ಸಾಕು. ಬಟ್ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಆರ್ಟಿಕಲ್ಸ್ ಬರುತ್ತೋ ಆ ಆರ್ಟಿಕಲ್ ನ ಇಟ್ಕೊಂಡು ಒಂದು ಕ್ವಶನ್ ನ ಫ್ರೇಮ್ ಮಾಡಿದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾವು ನಮ್ಮ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ನಾವ್ ಏನಿದೆ ಆ ನ್ಯೂಸ್ ಅಂತ ನೋಡೋಣ. ಹಾಗೆ ನಾನು ಅಲ್ಲಿ ಕ್ವಶನ್ ನ ಕೂಡ ಕೊಟ್ಟಿದ್ದೀನಿ. ಆ ಕ್ವಶನ್ ಗೆ ಆನ್ಸರ್ ನ ಬರ್ದು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಹಾಕಬಹುದು. ನಾವು ನಿಮ್ಗೆ ಕರೆಕ್ಷನ್ ಮಾಡಿ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಆರ್ಟಿಕಲ್ ನೋಡೋಣ, ಟ್ರಾನ್ಸ್ಫಾರ್ಮಿಂಗ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಆರ್ಟಿಕಲ್. ದೆನ್ ಫಸ್ಟ್ ಈ ಆರ್ಟಿಕಲ್ ನೋಡಿದ ತಕ್ಷಣ ನನಗೆ ಏನ್ ಗೊತ್ತಾಗಬೇಕು, ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಹೀಗಂದ್ರೆ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಸೊ ವಾಟ್ ಇಸ್ ದಿಸ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್? ಇಟ್ ರೆಫರ್ಸ್ ಟು ಅ ಕೇರ್, ಎಜುಕೇಶನ್ ಅಂಡ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಫ್ರಮ್ ಬರ್ತ್ ಟು 6 years ಆಫ್ ಏಜ್. ಯಾರೆಲ್ಲ ಮಕ್ಕಳು ಹುಟ್ಟಿದಾಗಲಿಂದ 6 ವರ್ಷದ ತನಕ. ಒಂದೊಂದು ಸ್ಟೇಟ್ ಗಳಲ್ಲಿ 8 years ತನಕ ಇರುತ್ತೆ, ಬಟ್ ನಮ್ಮ ಇಂಡಿಯಾದಲ್ಲಿ 6 years ತನಕ ಯಾರೆಲ್ಲರೂ ಕೂಡ ಇರ್ತಾರೋ ಮಕ್ಕಳುಗಳು, ಅವ್ರನ್ನೇ ನಾವು ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತೆ ಎಜುಕೇಶನ್ ನ ಕೊಡ್ಬೇಕು. ಓಕೆ, ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಅ ಕ್ರೂಷಿಯಲ್ ಸ್ಟೇಜ್ ಬಿಕಾಸ್ ದ ಫಸ್ಟ್ 6 years ಆಫ್ ಲೈಫ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಬ್ರೈನ್ ಡೆವಲಪ್ಮೆಂಟ್, ಸೋಷಿಯಲ್ ಸ್ಕಿಲ್ಸ್ ಅಂಡ್ ಎಮೋಷನಲ್ ವೆಲ್ ಬೀಯಿಂಗ್. ಸೊ ಈ ವರ್ಷದಲ್ಲಿ 0 ಹುಟ್ಟಿದಾಗ್ಲಿಂದ 6 ವರ್ಷ ತನಕ ಏನ್ ಮಕ್ಕಳುಗಳು ಕಲಿತಾರೋ ಅದು ಡೈರೆಕ್ಟ್ ಆಗಿ ಅವರ ಸೋಷಿಯಲ್ ಸ್ಕಿಲ್ ಮತ್ತೆ ಎಮೋಷನಲ್ ವೆಲ್ ಬೀಯಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ ಟೈಮಲ್ಲೇ ಬ್ರೈನ್ ಡೆವಲಪ್ಮೆಂಟ್ ಆಗುವಂತದ್ದು. ಸೊ ದಟ್ ಈಸ್ ವೈ ಈ ಟೈಮಲ್ಲಿ ಮಕ್ಕಳನ್ನ ನಾವು ಕರೆಕ್ಟ್ ಆಗಿ ಗೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಈ ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತೆ ಎಜುಕೇಶನ್ ಇದರ ಫೀಚರ್ಸ್ ಗಳನ್ನ ನೋಡ್ತಾ ಇದ್ರೆ ಏನೇನೆಲ್ಲ ಫೀಚರ್ಸ್ ಇರುತ್ತಪ್ಪ ಅಂದ್ರೆ,
holistic development, complete overall development of the child. Okay, so here focuses not just on academics but also on physical, emotional, social, cognitive and a language development. Okay, so ಎಲ್ಲಾ ತರದ ಡೆವಲಪ್ಮೆಂಟ್ ನಾವು ಕೊಡಬೇಕು ಮಕ್ಕಳಿಗೆ. ನೆಕ್ಸ್ಟ್ ಒನ್ ಪ್ಲೇ ಬೇಸ್ಡ್ ಲರ್ನಿಂಗ್. ಓಕೆ, ಸೊ ಮಕ್ಕಳಿಗೆ ನಾನು ಯಾವ್ದೋ ಒಂದು ಬುಕ್ ಕೊಟ್ಟು ABCD ಇದು ಇದು ಓದು ಬಹೆಟ್ ಮಾಡು, ನೋ, ನಾಟ್ ಲೈಕ್ ದಟ್. ಆಟ ಆಡ್ತಾ ಮಕ್ಳು ಏನ್ ಮಾಡ್ಬೇಕು, ಕಲಿತಾ ಬರ್ಬೇಕು. ಲೈಕ್ ಅ ಸ್ಟೋರಿ ಟೆಲ್ಲಿಂಗ್, ಸಾಂಗ್ಸ್, ಆರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಇಟ್ ಈಸ್ ಇನ್ಕ್ಲೂಡೆಡ್. ಅಂಡ್ ವಿ ಶುಡ್ ಆಲ್ಸೋ ಗಿವ್ ಕೇರ್ ಅಂಡ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೊ ಮಕ್ಕಳ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಿರ್ಬೋದು. ಸೊ ಅವರಿಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇಂದ ಏನಾಗುತ್ತಪ್ಪ ಅಂತಂದ್ರೆ ಅವರಿಗೆ ಬೇರೆ ಬೇರೆ ಹೆಲ್ತ್ ರಿಲೇಟೆಡ್ ಡಿಸೀಸ್ ಗಳು ಬರಬಹುದು. ಸೊ ಅದನ್ನ ಕಡಿಮೆ ಮಾಡ್ಬೇಕು ಅಂತಂದ್ರೆ ವಿ ಶುಡ್ ಗಿವ್ ಅ ಕೇರ್ ಅಂಡ್ ನ್ಯೂಟ್ರಿಷನ್ ಆಲ್ಸೋ. ಓಕೆ, ನೆಕ್ಸ್ಟ್ ಸ್ಕೂಲ್ ರೆಡಿನೆಸ್. ಸೊ ಆ 0 ಇಂದ 6 ಇಯರ್ಸ್ ಮಕ್ಕಳಿಗೆ ನಾವೇನಾದ್ರೂ ಅರ್ಲಿ ಎಜುಕೇಶನ್ ಮತ್ತೆ ಕೇರ್ ನ ಕೊಟ್ವಿ ಅಂತಂದ್ರೆ ನೆಕ್ಸ್ಟ್ ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಅವ್ರಿಗೆ ಏನು ಪ್ರಾಬ್ಲಮೇ ಆಗಲ್ಲ. ಯಾವ್ದೋ ಹೊಸ ಸಿಸ್ಟಮ್ಗೆ ಅವ್ರು ಅಡ್ಜಸ್ಟ್ ಆಗ್ಬೇಕು ಅಂತಾನೆ ಏನಿಲ್ಲ. ಆಲ್ರೆಡಿ ಹುಡ್ದಾಗ್ಲಿಂದ ನಾವು ಅಡಾಪ್ಟ್ ಆಗ್ತಾ ಬರ್ತಿರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅವ್ರನ್ನ ಸ್ಕೂಲ್ ಹೋಗೋದಕ್ಕೆ ನಾವು ಈಸಿಯಾಗಿ ರೆಡಿ ಮಾಡಬಹುದು. ಮತ್ತೆ ಇನ್ಕ್ಲೂಸಿವ್ ಅಪ್ರೋಚ್. ಸೊ ವಾಟ್ ಎವರ್ ದ ಬ್ಯಾಕ್ಗ್ರೌಂಡ್, ಫ್ರಮ್ ಆಲ್ ದ ಬ್ಯಾಕ್ಗ್ರೌಂಡ್, ಚಿಲ್ಡ್ರನ್ಸ್ ಫ್ರಮ್ ಆಲ್ ದ ಬ್ಯಾಕ್ಗ್ರೌಂಡ್ಸ್, ಎಸ್ಪೆಷಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ನ ನಾವೇನ್ ಮಾಡ್ಬೇಕು, ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್. ಸೊ ನಾವು ನಮ್ಮ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿ 2020 ಅಲ್ಲಿ ನೋಡಿದ್ರೆ ದೇ ಆರ್ ಮೇನ್ಲಿ ಎಂಫಸೈಸಿಂಗ್ ಆನ್ ದಿಸ್ ಅರ್ಲಿ ಚೈಲ್ಡ್ಹುಡ್ ಅಂಡ್ child education. Okay, so then universalization of early care and child education by 2030. So this is the important. ಇದನ್ನ ನ್ಯೂ ಎಜುಕೇಶನ್ ಪಾಲಿಸಿಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನಾವು ಮುಂಚೆ ನೋಡ್ತಾ ಇದ್ರೆ ಕರಿಕ್ಯುಲಮ್ ಬೇರೆ ತರ ಇತ್ತು. ಓಕೆ, ಸೊ ಪ್ರೀ ಸ್ಕೂಲ್, LKG, UKG ಅದ್ಯಾವುದನ್ನು ಕೂಡ ಸ್ಕೂಲ್ ಕರಿಕ್ಯುಲಮ್ ಅಲ್ಲಿ ಬರ್ತಾನೆ ಇರಲಿಲ್ಲ. 1ನೇ ಕ್ಲಾಸ್ ಇಂದ ಏನ್ ಓದ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ರು. 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ತನಕ ಪ್ರೈಮರಿ, ದೆನ್ ಆಫ್ಟರ್ ದಟ್ ಸೆಕೆಂಡರಿ, ಆಫ್ಟರ್ ದಟ್ ಹೈಸ್ಕೂಲ್ ಅಂತ ಹೇಳಿ. ಬಟ್ ನ್ಯೂ ಎಜುಕೇಶನಲ್ ಪಾಲಿಸಿಯಲ್ಲಿ ಇದೆಲ್ಲವೂ ಕೂಡ ಚೇಂಜ್ ಆಗಿದೆ. ಸೊ ಫಸ್ಟ್ ಕರಿಕ್ಯುಲಮ್ ನಾವು ನೋಡೋದಿದೆ ಫೌಂಡೇಶನಲ್. ಆ ಫೌಂಡೇಶನಲ್ ಇಟ್ ಈಸ್ ಲೈಕ್ 3 years ಇಂದ 8 years ತನಕ. ಓಕೆ, ಪ್ರಿ KG ಆಗಿರ್ಬೋದು, LKG ಆಗಿರ್ಬೋದು, UKG ಆಗಿರ್ಬೋದು, ಹಾಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದು ಎಲ್ಲಿಗೆ ಬರುತ್ತೆ, ಇಟ್ ವಿಲ್ ಕಮ್ಸ್ ಅಂಡರ್ ಫೌಂಡೇಶನಲ್ ಕ್ಲಾಸ್. ದೆನ್ ಆಫ್ಟರ್ ದಟ್ ಪ್ರಿಪರೇಟರಿ ಕ್ಲಾಸ್ ಬಂದು 3 to 5th ಕ್ಲಾಸ್, 3 to 5th ಏಜ್ ಬಿಟ್ವೀನ್ 8 to 11. ಹಾಗೇನೆ ನೆಕ್ಸ್ಟ್ ಒನ್ ಮಿಡಲ್ ಕ್ಲಾಸ್ ಬಂದು ಕ್ಲಾಸ್ 6 to ಕ್ಲಾಸ್ 8, ದಟ್ ಈಸ್ ಏಜ್ ಗ್ರೂಪ್ ಆಫ್ 11 to 14, 11 ವರ್ಷದಿಂದ 14 ವರ್ಷ. ಅಂಡ್ ಲಾಸ್ಟ್ ಒನ್ ಸೆಕೆಂಡರಿಲಿ ಬಂದಾಗ ಕ್ಲಾಸ್ 9 to ಕ್ಲಾಸ್ 12, ಏಜ್ ಗ್ರೂಪ್ ಇಸ್ ಬಿಟ್ವೀನ್ ಏಜ್ 14 to ಏಜ್ 18. ಈ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಸೊ ಫ್ರಮ್ ಹಿಯರ್ ವಿ ಆರ್ ಸೀಯಿಂಗ್ ದಟ್ ದ ಇನ್ಕ್ಲೂಷನ್ ಆಫ್ ದ children's from the age group of 3 to 6 years also. ಬಟ್ ನಮ್ಮ ಆಥರ್ಸ್, ನಮ್ಮ ಹಿಂದೂ ಎಡಿಟೋರಿಯಲ್ ಇವತ್ತು ಏನ್ ಆರ್ಟಿಕಲ್ ಬಂದಿದೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ದಿಸ್ ಏಜ್ ಗ್ರೂಪ್ 0 to 3 years ಯಾರ್ಯಾರೆಲ್ಲ ಮಕ್ಳು ಇರ್ತಾರೆ ಅವ್ರನ್ನೂ ಕೂಡ ಆಡ್ ಮಾಡ್ಬೇಕು ಅನ್ನೋದನ್ನ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಥರ್ ಈಸ್ ಸೇಯಿಂಗ್ ದಟ್ ಸೊ ನ್ಯೂ ಎಜುಕೇಶನ್ ಪಾಲಿಸಿ 2022 ಈಸ್ ಅ ಡ್ರೈವರ್ to give education to children between 0 to 3 years, early child care and education ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ NEP 2020 ಅಲ್ಲಿ ಏನೇನಿದೆ ಅಂತ ಬಂದಾಗ ಫಸ್ಟ್ ಒನ್ ದ ಎಕ್ಸ್ಪಾನ್ಷನ್ ಆಫ್ early childhood care and education, and a second one is reorientation of the ಅಂಗನವಾಡೀಸ್. ಸೊ ಫಸ್ಟ್ ಒನ್ ಅಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಸೊ ಇಟ್ ಈಸ್ ಇನ್ಕ್ಲೂಡಿಂಗ್ preschool access in government school for a children aged 3 to 6 years. ಸೊ ನಮಗೆಲ್ಲರಿಗೂ ಕೂಡ ಮಕ್ಕಳನ್ನ ಏನಾದ್ರು ಪ್ರಿ KG LKG ಕಳಿಸ್ಬೇಕು ಅಂತ ಹೇಳಿದ್ರೆ ಸೊ ಸಿಟಿಲಿ ಇರೋರಿಗೆಲ್ಲ, ಅರ್ಬನ್ ಏರಿಯಾದವರಿಗೆ ಕಿಂಡರ್ ಗಾರ್ಡನ್ ಎಲ್ಲ ನೆನಪಾಗುತ್ತೆ. ಬಟ್ ಹಳ್ಳಿ ಅಂತ ಬಂದಾಗ ಯಾವ್ದು ನೆನಪಾಗುತ್ತೆ, ಅಂಗನವಾಡಿಗಳು ನೆನಪಾಗುತ್ತೆ. ಆದ್ರೆ ನ್ಯೂ ಎಜುಕೇಶನ್ ಪಾಲಿಸಿಲಿ ಏನ್ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ ಸೊ ವಾಟ್ ಎವರ್ ದ ಪ್ರೀ ಸ್ಕೂಲ್ ಇಸ್ ದೇರ್ ಅದನ್ನ ಎಲ್ಲಿಗೆ ಆಡ್ ಮಾಡಿದಾರಪ್ಪ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಜೊತೆಗೇನೆ ಆಡ್ ಮಾಡಿದ್ದಾರೆ. Okay, then also they are saying that the target of this expansion is that universalization of early child care and education by 2030. So for this what we need, so public infrastructure ಬೇಕಾಗುತ್ತೆ. Then also through the schemes like Samagra Shiksha,
ಇದನ್ನ ಏನ್ ಮಾಡ್ತಿರಪ್ಪ ಅಂದ್ರೆ ಎನ್ಹಾನ್ಸ್ ಮಾಡ್ತಾ ಇದಾರೆ. ಅಂಡ್ ಸೆಕೆಂಡ್ ಪ್ರಾವಿಷನ್ ರಿಓರಿಯಂಟೇಷನ್ ಆಫ್ ದಿ ಅಂಗನವಾಡೀಸ್. ಸೊ ಅಂಗನವಾಡೀಸ್ಗಳು ಮುಂಚೆ ಯಾವ್ದು ಫೋಕಸ್ ಮಾಡ್ತಿತ್ತು, 3 to 6 ಇಯರ್ಸ್ ಇರುವಂತಹ ಮಕ್ಕಳ ಮೇಲೆ ಫೋಕಸ್ ಮಾಡ್ತಿತ್ತು. ಇವಾಗ ಫೋಕಸ್ ನಾವು ಶಿಫ್ಟ್ ಮಾಡ್ತಿದೀವಿ, ಶಿಫ್ಟಿಂಗ್ ಟುವರ್ಡ್ಸ್ ದಿ 0 to 3 years old children. Okay, so next, this evidence shows that focusing on first 1000 days of life as the most developmental benefits. ಸೊ ಮಕ್ಕಳು ಹುಟ್ಟಿದಾಗ್ಲಿಂದ ಫಸ್ಟ್ 1000 ದಿನಗಳು ಏನಿರುತ್ತೋ ಅಲ್ಲಿ ಏನ್ ಸ್ಕಿಲ್ ನ ಕಲಿತಾರೆ, ಅವ್ರು ಯಾವ ತರ ಅಡಾಪ್ಟ್ ಆಗ್ತಾರೆ, ಯಾವ ತರ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವರ ಮುಂದಿನ ಜೀವನದ ಮೇಲೆ. ಇದನ್ನ PM ನರೇಂದ್ರ ಮೋದಿ ಅವರು ಅವರ ಮನ್ ಕಿ ಬಾತ್ ಪ್ರೋಗ್ರಾಮ್ ಅಲ್ಲೂ ಕೂಡ ಇದನ್ನ ಎಂಫಸೈಸ್ ಮಾಡಿದ್ದಾರೆ. So this shift, what is the reorientation of the Anganwadis from 3 to 6 years to 0 to 3 years will help to achieve this. Then also, and also the government schemes like Poshan will also focusing on this one also, children's, the early childhood care, and also supports the pregnant and the lactating mothers to get a nutrition. ಈ ಎಲ್ಲ ಅಂಗನವಾಡೀಸ್ಗಳು ಈ ತರ ಓರಿಯಂಟೇಷನ್ ಶಿಫ್ಟ್ ಮಾಡೋದ್ರಿಂದ 3 ಇಂದ 6 ವರ್ಷದ ನಾವ್ ಯಾರು ಕೊಡ್ತಿದೀವಿ, ಸ್ಕೂಲ್ ಅವರಿಗೆ ಕೊಡ್ತಾ ಇದೀವಿ. ದೆನ್ ಉಳಿದಂತಹ 0 to 3 years ಅಂಡ್ ಲ್ಯಾಕ್ಟೇಟಿಂಗ್ ಅಂಡ್ ಪ್ರೆಗ್ನೆಂಟ್ ವುಮೆನ್ ಕೇರ್ ನ ಯಾರು ಮಾಡ್ತಾರೆ, ಅಂಗನವಾಡೀಸ್ಗಳು ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ಎಂಫಸೈಸ್ಡ್ ಆನ್ ನ್ಯೂ ಎಜುಕೇಶನಲ್ ಪಾಲಿಸಿ 2020. ಬಟ್ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಥ್ರೂ ಔಟ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಸೊ ವಾಟ್ ಆರ್ ಆಲ್ ದ ಕನ್ಸರ್ನ್ಸ್ ಅಂಡ್ ಚಾಲೆಂಜಸ್ ಆರ್ ದೇರ್. ಸೊ ಫಸ್ಟ್ ಚಾಲೆಂಜ್ ಅಂಡ್ ಕನ್ಸರ್ನ್ಸ್ ನೋಡೋದಿದ್ರೆ, ಫಸ್ಟ್ ಒನ್, ಮೈಗ್ರೇಷನ್ ಫ್ರಮ್ ಅಂಗನವಾಡೀಸ್ ಟು ಸ್ಕೂಲ್. ಓಕೆ, ಸೊ ಯಾರೆಲ್ಲರೂ ಕೂಡ ಮಕ್ಕಳು 3 ಇಂದ 6 ವರ್ಷ ತನಕ ಇರ್ತಾರೋ ಅವರೆಲ್ಲರನ್ನೂ ಕೂಡ ಅಂಗನವಾಡಿಯಿಂದ ಗವರ್ಮೆಂಟ್ ಸ್ಕೂಲ್ಸ್ ಗಳಿಗೆ ಏನ್ ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ. ಸೊ ದಟ್ ಅಂಗನವಾಡೀಸ್ ಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 0 to 3 years ಗೆ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅಂಗನವಾಡೀಸ್ ಮೇ ಲೂಸ್ ದೇರ್ ಟ್ರೆಡಿಷನಲ್ ರೋಲ್ ಆಸ್ ಅರ್ಲಿ ಲರ್ನಿಂಗ್ ಸೆಂಟರ್. ಓಕೆ, ಸೊ ಪ್ರೀ ಸ್ಕೂಲ್ LKG UKG ಏನ್ ಅವರು ಎಜುಕೇಶನ್ ಕೊಡ್ತಾ ಇದ್ರು, ಆ ಟ್ರೆಡಿಷನಲ್ ರೋಲ್ ಚೇಂಜ್ ಆಗುತ್ತೆ ಇವಾಗ. ಓಕೆ, ದೆನ್ ಅದ್ರಿಂದ ಅವರು ಅಡಾಪ್ಟ್ ಆಗ್ಬೇಕು, 0 to 3 years ಮಕ್ಕಳನ್ನ ಅವ್ರು ನೋಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಚಾಲೆಂಜ್ ಇದೆ. ಯಾಕಂದ್ರೆ 0 to 3 years ಮಕ್ಕಳನ್ನ ಅಂಗನವಾಡಿಲಿ ಕೂರ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ವಾಟ್ ಗವರ್ಮೆಂಟ್ ಇಸ್ ಸೇಯಿಂಗ್, ಸೊ ಹೋಮ್, ಎವ್ರಿ ಹೋಮ್ ದೇ ಹ್ಯಾವ್ ಟು ವಿಸಿಟ್ ಅಂಡ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಚಿಲ್ಡ್ರನ್ ಅಂತ ಹೇಳಿ. So already the Anganwadi staffs are less in India. Then also they already have lot of work burden. ಅದರ ಜೊತೆಗೆ ಇದನ್ನು ಕೂಡ ಆಡ್ ಮಾಡಿದ್ರೆ ಇದು ಅಷ್ಟು ಎಫಿಷಿಯನ್ಸಿಯಿಂದ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ದಟ್ ಈಸ್ ದ ಫಸ್ಟ್ ಚಾಲೆಂಜ್. ದೆನ್ ಯಾರೆಲ್ಲರೂ ಕೂಡ ಪೇರೆಂಟ್ಸ್ ಗಳು ಅಂಗನವಾಡಿಗೆ ಹೋಗೋದಿಲ್ಲ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಅವರು ಪ್ರೀ ಎಜುಕೇಶನ್ ಪಡ್ಕೊಳ್ತಾರೆ ಅಂತಂದ್ರೆ ದೇ ಡು ನಾಟ್ ಪ್ರಿಫರ್ ಗವರ್ಮೆಂಟ್ ಸ್ಕೂಲ್ಸ್, ದೇ ವಿಲ್ ಪ್ರಿಫರ್ ದಿ ಪ್ರೈವೇಟ್ ಸ್ಕೂಲ್ಸ್. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. Okay, so this is the first challenge. And a second one, risk of over schoolification. ಇಲ್ಲಿ ನೋಡಿ, ಎಲ್ಲರಿಗೂ ಕೂಡ ಹುಟ್ಟದ ಮಕ್ಕಳಿಂದನೂ ಕೂಡ 0 to 3 years one stage, 3 to 6 years one more stage, then 6 to 11 years one more stage. So in this stage ಹುಟ್ಟದಾಗ್ಲಿಂದ ಸೊ ಫುಲ್ ಎಜುಕೇಶನ್ ಮುಗಿಸೋ ತನಕನೂ ಕೂಡ ಏನು ಬರೀ ಸ್ಕೂಲು 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 ಸ್ಕೂಲ್. ಓಕೆ, ಸೊ ದ ಓವರ್ ಎಂಫಸೈಸಿಂಗ್ ಆನ್ ಸ್ಕೂಲ್, ಅದನ್ನ ನಾವೇನ ಕರಿತೀವಿ, ಓವರ್ ಸ್ಕೂಲಿಫಿಕೇಶನ್ ಅಂತ ಕರಿತೀವಿ. ಇಲ್ಲೂ ಕೂಡ 0 to 3 years ಆಗಿರ್ಬೋದು, 3 to 6 years ಆಗಿರ್ಬೋದು, ಅವರಿಗೆ ಪ್ಲೇಯಿಂಗ್ ಬೇಸ್ಡ್ ಲರ್ನಿಂಗ್ ನ ಕೊಡೋದ್ರ ಬದಲು ಸೊ ರೂಟ್ ಲರ್ನಿಂಗ್ ಗೆ ಏನ್ ಮಾಡ್ಬೋದು, ಅವರು ಪ್ರಿಫರೆನ್ಸ್ ನ ಕೊಡ್ಬೋದು. ಅದು ಕೂಡ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಅವರಿಗೆ ಅವರ ಸ್ಕಿಲ್ ಇಂಪ್ರೂವ್ಮೆಂಟ್ ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಒನ್, ಇಂಪ್ಲಿಮೆಂಟೇಷನ್ ಇಶ್ಯೂಸ್. Many states and union territories under diluted the new early child care and education provisions or lack of proper training and materials. ಸೊ ಟ್ರೈನಿಂಗ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಹಾಗೇನೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏನಿದೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಕೂಡ ಇಲ್ಲ. Okay, so this is the next challenge and a concern. We have to implement early childhood care to our children between 0 to 3 years. But we have our opportunities also. What are all the opportunities we have? ಈ opportunities ನ ನೀವು ಎಲ್ಲಿ ಬರಿಬೋದಪ್ಪ ಅಂತಂದ್ರೆ ವೇ ಫಾರ್ವರ್ಡ್ ಅಲ್ಲಿ ಬರಿಬಹುದು. Okay, if school handles 3 to 6 years old, then Anganwadis can focus on 0 to 3 years and a maternal care, making the system more effective.
ಓಕೆ, ಸೊ ಅಂಗನವಾಡಿಗಳು ಏನ್ ಮಾಡ್ತಾರೆ, 3 ವರ್ಷದಿಂದ 6 ವರ್ಷಗಳನ್ನ ನೋಡ್ಕೊಳ್ಳೋದಿಲ್ಲ, 0 to 3 years ಅವ್ರ ಮೇಲೆ ಫೋಕಸ್ ಮಾಡ್ತಾರೆ. ಹಾಗೇನೆ ಸೊ ದೇ ಆರ್ ಆಲ್ಸೋ ಗಿವಿಂಗ್ ಪ್ರಿಫರೆನ್ಸ್ ಟು ಮೆಟರ್ನಲ್ ಕೇರ್. ದೆನ್ ಹಾಗೇನೆ ಬೇರೆ ಬೇರೆ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಅದರ ಔಟ್ಕಮ್ ಆಗಿರ್ಬೋದು, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿರ್ಬೋದು, ಹೆಲ್ತ್ ಕೇರ್ ಕ್ರೈಸಿಸ್ ಗಳಾಗಿರ್ಬೋದು, ಇದನ್ನೆಲ್ಲವೂ ಕೂಡ ನಾವು ರೆಡ್ಯೂಸ್ ಮಾಡಬಹುದು. ಸೊ ದಿಸ್ ಶಿಫ್ಟ್ ಇಸ್ ಫುಲ್ಲಿ ರಿಯಲೈಸ್ಡ್ ವುಡ್ ಬಿ ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಇನ್ India's early childhood education landscape. Okay, so this is the conclusion part. This is what they said in that article. ಓಕೆ, ಸೊ ಆರ್ಟಿಕಲ್ ನೋಡಿದ್ರೆ ಫುಲ್ ಒಂದು ದೊಡ್ಡ ಪೇಜ್ ಇದೆ. ಅದರಿಂದ ಎಷ್ಟು ಸಿಗ್ತಿದೆ ನನಗೆ, ಇಲ್ಲ ಅಂದ್ರೆ ಮಿನಿಮಮ್ 10 ಪಾಯಿಂಟ್ಸ್ ಸಿಗ್ತಾ ಇದೆ. ಆ 10 ಪಾಯಿಂಟ್ಸ್ ನ ನೀವು ನೋಟ್ ಮಾಡ್ಕೊಂಡ್ರೆ ಸಾಕು. ಅದನ್ನ ನೀವೇನ್ ಮಾಡ್ಬೋದು, ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಐ ಗಿವ್ ಒನ್ ಕ್ವಶನ್ ಹಿಯರ್. ಸೊ ಟ್ರೈ ಟು ರೈಟ್ ದ ಆನ್ಸರ್ ಟು ದಿಸ್ ಕ್ವಶನ್. What are all the importance of early childhood care and how new educational policy 2020 is transforming early childhood care in India? Critically analyze. So whenever they will say the critically analyze, ಅವಾಗ ನೀವೇನ್ ಮಾಡಬೇಕು, ಪ್ರೋಸ್ ಕೂಡ ಬರಿಬೇಕು, ಕಾನ್ಸ್ ಕೂಡ ಬರಿಬೇಕು. What is the advantage and what is the disadvantage, and also you can write way forward. ಎಲ್ಲವೂ ಕೂಡ ಈ ಆರ್ಟಿಕಲ್ ಅಲ್ಲಿ ಕವರ್ ಆಗಿದೆ, ನೀವು ಅದನ್ನ ಬರೆದ್ರೆ ಸಾಕು. ಓಕೆ, ಐ ಹೋಪ್ ಎಲ್ಲರೂ ಕೂಡ ಫಸ್ಟ್ ಆರ್ಟಿಕಲ್, ಫಸ್ಟ್ ಎಡಿಟೋರಿಯಲ್ ಅರ್ಥ ಆಗಿದೆ ಅಂತ ಹೇಳಿ. ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ, ಅದನ್ನು ಕೂಡ ನೋಡೋಣ. ಓಕೆ, why the world needs better green technology. Okay, it is not only speaking about India, it is speaking about the world. ಯಾಕೆ ಇಡೀ ಪ್ರಪಂಚಕ್ಕೆ ಬೆಟರ್ ಗ್ರೀನ್ ಟೆಕ್ನಾಲಜಿ ಬೇಕು? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಗ್ರೀನ್ ಟೆಕ್ನಾಲಜಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ಆರ್ಟಿಕಲ್ ಅಲ್ಲಿ ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಬರೋಣ. ಓಕೆ, ಸೊ ಗ್ರೀನ್ ಟೆಕ್ನಾಲಜಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟಲ್ ಟೆಕ್ನಾಲಜಿ ಆರ್ ಕ್ಲೀನ್ ಟೆಕ್ನಾಲಜಿ. It refers to the use of the science and innovation to create the product, process or a system that are environmentally friendly, resource efficient and sustainable. So this is the definition of green technology. Okay, next, it aims to reduce the negative impacts on the planet while supporting the economic growth and a human well-being. Okay, green technology ಡೆವಲಪ್ಮೆಂಟ್ ಮಾಡೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ಸ್ ನ ರೆಡ್ಯೂಸ್ ಮಾಡುತ್ತೆ. ದೆನ್ ಈ ಗ್ರೀನ್ ಟೆಕ್ನಾಲಜಿಲಿ ಏನೇನೆಲ್ಲ ಬರಬಹುದು? ಗ್ರೀನ್ ಟೆಕ್ನಾಲಜಿ ಅಂದ ತಕ್ಷಣ ಸೊ ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್. ಅಂದ್ರೆ ರಿನ್ಯೂವಬಲ್ ಎನರ್ಜೀಸ್, ಸೋಲಾರ್ ಎನರ್ಜಿ ಆಗಿರಬಹುದು. ಸೆಕೆಂಡ್ ಒನ್, ವಿಂಡ್ ಎನರ್ಜಿ. ಥರ್ಡ್ ಒನ್, ಗ್ರೀನ್ ಹೈಡ್ರೋಜನ್. ಫೋರ್ತ್ ಒನ್, ನ್ಯೂಕ್ಲಿಯರ್ ಎನರ್ಜಿ, ಎಕ್ಸೆಟ್ರಾ. ಇದೆಲ್ಲವೂ ಕೂಡ ಏನು, ಗ್ರೀನ್ ಎನರ್ಜಿ. ನಾವು ಈ ಎನರ್ಜಿನ ಪ್ರೊಡ್ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ಗೆ, ಪರಿಸರಕ್ಕೆ ಯಾವುದೇ ತರದ ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ, ಗ್ರೀನ್ ಎನರ್ಜಿ ಅಂತ ಕರಿತೀವಿ. ಅಂಡ್ ದೇ ಆರ್ ರಿನ್ಯೂವಬಲ್. ಒಂದ್ಸರಿ ನಾವು ಯೂಸ್ ಮಾಡಿದ್ರೆ ಅದು ಏನಾಗಲ್ಲ, ಖಾಲಿ ಆಗಲ್ಲ. ಪುನಃ ಪುನಃ ನಾವ್ ಏನ್ ಮಾಡಬಹುದು, ಯೂಸ್ ಮಾಡ್ತಾನೆ ಇರಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ವಾಟ್ ಆರ್ ಆಲ್ ದ ಕೀ ಫೀಚರ್ಸ್ ಆಫ್ ದಿ ಗ್ರೀನ್ ಟೆಕ್ನಾಲಜಿ ಅಂತ ಬಂದ್ರೆ, ಫಸ್ಟ್ ಒನ್, ಸಸ್ಟೈನಬಿಲಿಟಿ. So the focus is on long-term use. Okay, the resources can be utilized again and again. Then renewable energy use promotes the solar, wind, hydro, geothermal, bioenergy instead of the fossil fuel. And low carbon emission. Carbon emission ಏನಾಗುತ್ತೆ, ಕಡಿಮೆ ಆಗುತ್ತೆ. Resource efficiency is more. Then pollution reduction. So ಇದರಿಂದ ಏನಾಗುತ್ತೆ, ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ವೈ ದಿಸ್ ಗ್ರೀನ್ ಟೆಕ್ನಾಲಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್? ನಮ್ಮೆಲ್ಲರಿಗೂ ಕೂಡ ಗೊತ್ತು, ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಇಂದ ಏನೇನ್ ಆಗ್ತಾ ಇದೆ, ಇರ್ರೆಗ್ಯುಲರ್ ಮಾನ್ಸೂನ್ ಆಗಿರ್ಬೋದು, ಹೀಟ್ ವೇವ್ಸ್ ಗಳಾಗ್ಬೋದು, ದೆನ್ ಟೆಂಪರೇಚರ್ ವೇರಿಯೇಷನ್ ಆಗ್ಬೋದು, ದೆನ್ ಸಡನ್ ಆಗಿ ಕ್ಲೌಡ್ ಬ್ಲಸ್ಟ್ ಆಗ್ತಿರ್ಬೋದು. ಇದೆಲ್ಲವೂ ಕೂಡ ವಾಟ್ ಇಸ್ ದಟ್, ದ ಇಂಪ್ಯಾಕ್ಟ್ ಆಫ್ ದಿ ಕ್ಲೈಮೇಟ್ ಚೇಂಜ್. ಆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದನ್ನ ರೆಡ್ಯೂಸ್ ಮಾಡ್ಬೇಕು, ಅಥವಾ ಗ್ಲೋಬಲ್ ವಾರ್ಮಿಂಗ್ ನ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, so we have to go and adopt the green energies ಅಥವಾ ಗ್ರೀನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಸೊ ದಟ್ ಇದರಲ್ಲೂ ಕೂಡ ಇಂಡಿಯಾಸ್ ಟಾರ್ಗೆಟ್ ಕೂಡ ಇದೆ. ಕಾಪ್ 26 ಅಲ್ಲಿ which held in Glasgow, ನರೇಂದ್ರ ಮೋದಿ announced ಪಂಚಾಮೃತ್ ಇನಿಷಿಯೇಟಿವ್. ಪಂಚಾಮೃತ್.
So in that, one of the main focus point ಏನಪ್ಪಾ ಅಂತ ಹೇಳಿದ್ರೆ 500 gigawatt of energy 500 gigawatt of energy from non-fossil fuel source. Okay, so that is why it is important for India to adopt the green technology also. ಇದನ್ನು ಕೂಡ ಏನ್ ಮಾಡಿದ್ದಾರೆ ಆಥರ್ ಡಿಸ್ಕಸ್ ಮಾಡಿದ್ದಾರೆ. Okay, so the rising the global demand for sustainable energy and commitment to our climate goals are pushing a rapid adaptation of the solar photovoltaics. Then silicon photovoltaics panels are currently the most widely used renewable technology, but they face the efficiency and the environmental limitation. And nations are also investing in the green hydrogen. So from this we are getting to know world ಅಲ್ಲಿ ನಾವು ನೋಡಿದಾಗ ರಿನ್ಯೂವಬಲ್ ಎನರ್ಜಿಯಲ್ಲಿ ಹೈಯೆಸ್ಟ್ ಯಾವ ರಿನ್ಯೂವಬಲ್ ಎನರ್ಜಿಯಿಂದ ಎನರ್ಜಿನ ಜನರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ highest is from solar energy. Then a second highest is from wind energy. Then after that, from hydro energy, nuclear energy, the list goes on based on the country. But solar energy na highest agi ಯೂಸ್ ಮಾಡ್ತಿರೋದ್ರಿಂದ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಏನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಈ ಫೋಟೋ ವೋಲ್ಟಾಯಿಕ್ಸ್ ಅಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ವಾಟ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜ್ ಆರ್ ವಾಟ್ ಆರ್ ಆಲ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್ ಇನ್ ದ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಅಂತ ಬಂದಾಗ ಅದ್ರ ಎಫಿಷಿಯನ್ಸಿ ನೋಡಿದ್ರೆ ಇಟ್ ಇಸ್ ಜಸ್ಟ್ an 18 to 20%. ಓಕೆ, ಎಫಿಷಿಯನ್ಸಿ ಈಸ್ ವೆರಿ ವೆರಿ ಲೋ ಇನ್ ದಿ ಫೀಲ್ಡ್. ಸೋಲಾರ್ ಪ್ಯಾನಲ್ ಗಳನ್ನ ಹಾಕೊಡ್ತೀರಾ ಬಟ್ ಅದ್ರ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಸೊ ಅದ್ರ ಬಳಕೆ ಏನಾಗುತ್ತೆ ಕಡಿಮೆ ನಾವು ಯೂಸ್ ಮಾಡ್ತೀವಿ. ದೆನ್ ಈ ಸೋಲಾರ್ ಪ್ಯಾನಲ್ಸ್ ಗಳನ್ನ ಡಿಸ್ಪೋಸ್ ಮಾಡೋದು ಕೂಡ ತುಂಬಾನೇ ಕಷ್ಟ. ಇಟ್ ಈಸ್ ಕಾಸಿಂಗ್ ವಾಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಥವಾ ಈ ವೇಸ್ಟ್ ಮೇ ಜನರೇಟ್ ಫ್ರಮ್ ದಿಸ್. ಅಂಡ್ ಆಲ್ಸೋ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಗಳನ್ನ ನೋಡಿದ್ರೆ ಮೇಜರ್ ಆಗಿ ಯಾರಿದ್ರ ಪ್ರೊಡಕ್ಷನ್ ಅಲ್ಲಿ ಡಾಮಿನೆಂಟ್ ಇರುವಂತದ್ದು ಚೀನಾ. ಸೊ ವಿ ನೋ ದಟ್ ಚೀನಾದ ಭಯ ಎಲ್ಲಾ ನೇಷನ್ಸ್ ಗಳಿಗೂ ಕೂಡ ಇರುತ್ತೆ ಅಂತ. ಸೊ ದ ರೈಸಿಂಗ್ ಕನ್ಸರ್ನ್ಸ್ ಅಬೌಟ್ ದಿ ಸಪ್ಲೈ ಡಿಪೆಂಡೆನ್ಸಿ. ಒಂದ್ಸರಿ ಚೀನಾ ಮೇಲೆ ಡಿಪೆಂಡ್ ಆದ್ರು ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಬಿಕಾಸ್ ದೇ ಆರ್ ದಿ ಡಾಮಿನೇಟೆಡ್ ಇನ್ ದಿಸ್ solar photovoltaics. Then in India scenario, if you see, India is investing in 6 gigawatt solar cells manufacturing capacity with a plan to expand. Just we have 6 gigawatt of solar cell manufacturing capacity. ಬಟ್ ನಾವು ಕೂಡ ಮೇನ್ ಯಾರ ಕಡೆಯಿಂದ ಸೋಲಾರ್ ವೋಲ್ಟಾಯಿಕ್ಸ್ ನ ತಗೊಳ್ತಾ ಇದೀವಿ ಚೀನಾ ಇಂದಾನೆ ತಗೋತಾ ಇದೀವಿ. ದಿಸ್ ಇಸ್ ದ ಒನ್ ಆಫ್ ದಿ ಕನ್ಸರ್ನ್. ಅಂಡ್ ಆಲ್ಸೋ ದ ನೇಷನ್ಸ್ ಆರ್ ಅಡಾಪ್ಟಿಂಗ್ ದ ಗ್ರೀನ್ ಹೈಡ್ರೋಜನ್. Green hydrogen is nothing but when you produce the hydrogen using the renewable sources, solar energy ಅಥವಾ wind energy ನ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡಿದ್ರೆ, ಓಕೆ, ಸೊ ದೆನ್ ಹೈಡ್ರೋಜನ್ ನ ಹೇಗೆ ಪ್ರೊಡ್ಯೂಸ್ ಮಾಡ್ತೀರಾ ನೀರಿನಿಂದ, ವಾಟರ್ ಇಂದ. ಸೊ H2O ವಾಟರ್ ಫಾರ್ಮುಲಾ ಏನು ಕೆಮಿಕಲ್ ಫಾರ್ಮುಲಾ H2O. ಸೊ ಯು ವಿಲ್ ಬ್ರೇಕ್ ದ ಹೈಡ್ರೋಜನ್ ಹಿಯರ್ ಯೂಸಿಂಗ್ ಎಲೆಕ್ಟ್ರೋಲೈಸಿಸ್ ಮೆಥಡ್. ಇಲ್ಲೂ ಕೂಡ ಏನ್ ಬೇಕು ನಮ್ಗೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ರಿನ್ಯೂವಬಲ್ ಎನರ್ಜಿಯಿಂದ ಸಿಗುತ್ತೆ. ಸೊ ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ದ ಗ್ರೀನ್ ಹೈಡ್ರೋಜನ್. ಈ ಗ್ರೀನ್ ಹೈಡ್ರೋಜನ್ ಅಲ್ಲೂ ಕೂಡ ದೇರ್ ಆರ್ ಚಾಲೆಂಜಸ್ ಆರ್ ದೇರ್. ಸೊ ವಾಟ್ ಆರ್ ಆಲ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್ ಇನ್ ಗ್ರೀನ್ ಹೈಡ್ರೋಜನ್ ಅಂತ ಬಂದಾಗ, ಸೊ ದಟ್ ಈಸ್ the hydrogen is very very expensive due to the cost of the conversion, storage and the transport. Hydrogen density ಏನಿದೆಯೋ ಅದು ತುಂಬಾ ಕಡಿಮೆ. So easily it will evaporate. To avoid that one, so we need a container with a high thickness. ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತೆ ಸ್ಟೋರೇಜ್ ಮಾಡಬೇಕು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಕಳಿಸ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂತಂದ್ರೆ ಅದರ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಓಕೆ, ಜಾಸ್ತಿ ಆಗತ್ತೆ. ಬಟ್ ಇದ್ರ ಬದಲು ನಾವ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಫಸ್ಟ್ ಈ ಹೈಡ್ರೋಜನ್ ನ ಅಮೋನಿಯಾ ಫಾರ್ಮ್ ಅಲ್ಲಿ ಇಟ್ಕೋಬಹುದು. ಅಮೋನಿಯಾ ಫಾರ್ಮ್ ಇಂದ ಇಟ್ಕೊಂಡು ದೆನ್ ಎಲ್ಲಿ ಬೇಕು ಅಟ್ ದ ಸೋರ್ಸ್ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅದರಿಂದ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅದನ್ನ ಫ್ಯೂಯಲ್ ಆಗಿ ನಾವ್ ಏನ್ ಮಾಡ್ಬೋದು ಯೂಸ್ ಮಾಡ್ಕೋಬಹುದು. ಬಟ್ ಸ್ಟಿಲ್ ಫಸ್ಟ್ ವಾಟರ್ ಇಂದ ಅಮೋನಿಯಾ ಪ್ರೊಡ್ಯೂಸ್ ಮಾಡಿ ಆ ಅಮೋನಿಯಾನ ಹೈಡ್ರೋಜನ್ ಕನ್ವರ್ಟ್ ಮಾಡಿ ಅದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೇಕಂದ್ರೂ ಕೂಡ ಅಲ್ಲೂ ಕೂಡ ಏನಾಗುತ್ತೆ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ.
ಓಕೆ, ಸೊ ದಿಸ್ ಇಸ್ ದ ಕನ್ಸರ್ನ್ ವಿ ಹ್ಯಾವ್. ಸೊ ಆ ಕಡೆ ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿ ಅದ್ರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಣ ಕೂಡ ಅಲ್ಲೂ ಡಿಸ್ಅಡ್ವಾಂಟೇಜ್ ಇದೆ. ದೆನ್ ಗ್ರೀನ್ ಹೈಡ್ರೋಜನ್ಸ್ ಗಳನ್ನ ತಗೊಂಡ್ರೆ ಅಲ್ಲೂ ಕೂಡ ಡಿಸ್ಅಡ್ವಾಂಟೇಜ್ ಇದೆ. ದೆನ್ ವಿಂಡ್ ಎನರ್ಜಿ ಬಂದ್ರೆ ಅಲ್ಲಿ ಇನ್ನೊಂದರ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ವೈ ವಿ ನೀಡ್, ದ ವರ್ಲ್ಡ್ ನೀಡ್ ಅ ನ್ಯೂ ಟೆಕ್ನಾಲಜಿ, ನ್ಯೂ ಗ್ರೀನ್ ಟೆಕ್ನಾಲಜೀಸ್ ಟು ಓವರ್ಕಮ್ ದಿ ಕ್ಲೈಮೇಟ್ ಚೇಂಜ್ ಆರ್ ಟು ಅಡಾಪ್ಟ್ ದಿ ಕ್ಲೈಮೇಟ್ ಚೇಂಜ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, next one, so that is one need for the next green generation technologies. So focus on green hydrogen, green ammonia and synthetic fuels as complements to a solar ಬದಲು ಏನ್ ಮಾಡಬಹುದು, ನಾವು ಈ ಎನರ್ಜೀಸ್ ಗಳಲ್ಲಿ ಫೋಕಸ್ ಮಾಡಬಹುದು. ಈ ಗ್ರೀನ್ ಅಮೋನಿಯಾ ಆಗಿರ್ಬೋದು, ಸಿಂಥೆಟಿಕ್ ಫ್ಯೂಯಲ್ಸ್ ಗಳಾಗಿರ್ಬೋದು, ಇದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎನ್ವಿರಾನ್ಮೆಂಟ್ ಇಂದಾನೆ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಸೊ ವಿ ನೋ ದಟ್ ಫೋಟೋಸಿಂಥಸಿಸ್ ಅಲ್ಲಿ ಏನಾಗುತ್ತೆ, ಪ್ಲಾಂಟ್ಸ್ ಗಳೆಲ್ಲವೂ ಕೂಡ CO2 ನ ಅಬ್ಸರ್ವ್ ಮಾಡ್ಕೊಂಡು O2 ನ ರಿಲೀಸ್ ಮಾಡುತ್ತೆ. ಅಂಡ್ ನೌ ದ ವರ್ಲ್ಡ್ ಇಸ್ ಫೋಕಸಿಂಗ್ ಆನ್ ಸಿಂಥೆಟಿಕ್ ಫೋಟೋಸಿಂಥಸಿಸ್. ಇದನ್ನ ಫೋಟೋಸಿಂಥಸಿಸ್ ಅಂತಾನೂ ಕೂಡ ಕರೀತಾರೆ. ಆರ್ಟಿಫಿಷಿಯಲ್ ಆಗಿ ಏನ್ ಮಾಡುವಂತದ್ದು, CO2 ನ ಅಬ್ಸರ್ವ್ ಮಾಡಿ O2 ನ ರಿಲೀಸ್ ಮಾಡುವಂತಹ ವರ್ಕ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. Okay, through that also we can produce the green hydrogen also, green ammonia and other synthetic fuels. And like this only the Europe ಏನ್ ಮಾಡಿದೆಪ್ಪ ಅಂತ ಹೇಳಿದ್ರೆ, it is working on renewable fuels of non biological origin. Okay, so biological origin ಯಾವುದೇ ತರದ ಏನ್ ಮಾಡಂಗಿಲ್ಲ, ಬಯೋಮಾಸ್ ನ ಯೂಸ್ ಮಾಡ್ದಾನೆ ರಿನ್ಯೂವಬಲ್ ಎನರ್ಜೀಸ್ ಗಳನ್ನ ಯಾವ ತರ ಪ್ರೊಡ್ಯೂಸ್ ಮಾಡೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಿದೆ. ಅದೇ ತರ ಇಂಡಿಯಾನೂ ಕೂಡ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾ ಮಸ್ಟ್ ಶಿಫ್ಟ್ ದ ಫೋಕಸ್ ಫ್ರಮ್ ಜಸ್ಟ್ ಇನ್ಸ್ಟಾಲಿಂಗ್ ದ ಸೋಲಾರ್ ಪ್ಯಾನಲ್ಸ್ ಟು ಇನೋವೇಟಿಂಗ್ ಗ್ರೀನ್ ಟೆಕ್ನಾಲಜಿ ಸೊಲ್ಯೂಷನ್ ಫಾರ್ ಬ್ಯಾಲೆನ್ಸ್ಡ್ ಎನರ್ಜಿ ಮಿಕ್ಸ್. So I will tell you, so what is the current status of India? So just wait for 1 minute, we will see that. Then, so as if now, the currently India imports 85% of its energy sources like coal, oil, gas, making energy security critical. ಏನಕ್ಕೆ ಇಂಡಿಯಾ ತನ್ನದೇ ಆದಂತಹ ಹೊಸ ಗ್ರೀನ್ ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ 85% ಆಫ್ ದಿ ಇಂಡಿಯಾಸ್ ಎನರ್ಜಿ ಈಸ್ ಇಂಪೋರ್ಟಿಂಗ್, ವಿ ಆರ್ ಇಂಪೋರ್ಟಿಂಗ್. ಅದೇ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೋದು, ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬಹುದು. ದೆನ್ ಸೊ ನಮ್ಮ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ನಾವು ಅದನ್ನ ನೋಡ್ತಾ ಬರ್ತೀವಿ. ಓಕೆ, then India must accelerate indigenous R&D, research and development, innovation, private sector collaboration ಮೇಲೆ ಏನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು ಅಂತ ಆಥರ್ ಹೇಳ್ತಾ ಇದ್ದಾರೆ. Okay, so this is all about the article which is there in today's news. Then prelims perspective ಅಲ್ಲಿ ಬಂದಾಗ you should know this. So this one I took it from PIB. As of June 2025, India's total renewable energy installation capacity is about 226.8 gigawatt. Okay, so it is excluding large hydrogen energy. Okay, large hydro and nuclear ಅದನ್ನ ಎಕ್ಸ್ಕ್ಲೂಡ್ ಮಾಡಿ ಬರೀ ನಾವು ಸೋಲಾರ್ ವಿಂಡ್ ಎನರ್ಜಿ ಅಂತ ತಗೊಂಡ್ರೆ ಟೋಟಲ್ ಕೆಪಾಸಿಟಿ ಎಷ್ಟು 226.8 gigawatt. ಅದರಲ್ಲಿ ಹೈಯೆಸ್ಟ್ ಯಾವ್ದ್ರಿಂದ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ದಟ್ ಈಸ್ ಸೋಲಾರ್ ಪವರ್. ಸೋಲಾರ್ ಪವರ್ ಇಸ್ ದ ಹೈಯೆಸ್ಟ್. And a second one is from the wind power. Then a third one is hydro. Second is wind and a third one is hydro. And a fourth one is biopower. Bioenergy is the fourth highest. Then a fifth one is small hydro power. ಇದರಿಂದ ನಾವೇನ್ ಮಾಡ್ತಿದ್ವಿ, ರಿನ್ಯೂವಬಲ್ ಎನರ್ಜೀಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಬಟ್ ಇಂಡಿಯಾಸ್ ಟಾರ್ಗೆಟ್ ಎಷ್ಟು, 500 gigawatt by 2030 from the non-fossil fuels or from the renewable energy. Okay, so then if you include large hydro and a nuclear power, then ಅಲ್ಲಿ ಎಷ್ಟು ಬರುತ್ತಪ್ಪ ಅಂತಂದ್ರೆ 485 gigawatt energy we are producing from the renewable sources. So ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. Then also in PIB they gave that India ranks 4th globally in overall renewable energy and 3rd in solar and a 4th in wind. Okay, so this is also very very important for prelims perspective guys. And also you can use this point in a mains also. ಅಲ್ಲೂ ಕೂಡ ಬರೀಬಹುದು ಇಂಡಿಯಾಸ್ ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ನ ಕೇಳಿದಾಗ. ನೆಕ್ಸ್ಟ್ ನಾವು ಸ್ಟೇಟ್ ವೈಸ್ ನೋಡ್ತಾ ಬಂದ್ರೆ ಯಾವ ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ರಿನ್ಯೂವಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಹೈಯೆಸ್ಟ್ ಈಸ್ ಇನ್ ರಾಜಸ್ಥಾನ್,
ಸೆಕೆಂಡ್ ಹೈಯೆಸ್ಟ್ ಇಸ್ ಗುಜರಾತ್ ಅಂಡ್ ಥರ್ಡ್ ಇನ್ ತಮಿಳ್ನಾಡು, ಫೋರ್ತ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಇಸ್ ದೇರ್ ಇನ್ fourth rank. So remember this one also. This one is also given in PIB. Then so there are few schemes, initiatives which are encouraging renewable energy growth. ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಓಕೆ, ಅಂಡ್ ಸೆಕೆಂಡ್ ಒನ್ PM ಕುಸುಮ್. ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ ಫ್ರಮ್ ದಿ ವಾಟರ್. ಅಂಡ್ PM ಕುಸುಮ್ ಅಲ್ಲಿ ಸೋಲಾರ್ ಗ್ರಿಡ್ ಆಗಿರ್ಬೋದು ಅಂಡ್ ಸೋಲಾರ್ ಪಂಪ್ಸ್ ಗಳಾಗಿರ್ಬೋದು, ಇದೆಲ್ಲಾನು ಕೂಡ ಯಾರಿಗೆ ಕೊಡ್ತಾರೆ, ಫಾರ್ಮರ್ಸ್ ಗಳಿಗೆ ಕೊಡ್ತಾರೆ. ಅಂಡ್ ಥರ್ಡ್ ಒನ್ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ. ಸೊ ಹಿಯರ್ ದ ಗವರ್ಮೆಂಟ್ ಇಸ್ ಎನ್ಕರೇಜಿಂಗ್ ರೆಸಿಡೆನ್ಶಿಯಲ್ ಏರಿಯಾಸ್ ಟು ಅಡಾಪ್ಟ್ ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ಗ್ರಿಡ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಎನ್ಕರೇಜಿಂಗ್. ಇಟ್ ಇಸ್ ರೀಸೆಂಟ್ಲಿ ಲಾಂಚ್ ಸ್ಕೀಮ್. ದೆನ್ PLI ಸ್ಕೀಮ್ ಫಾರ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಹೈ ಎಫಿಷಿಯನ್ಸಿ ಸೋಲಾರ್ PV ಮಾಡ್ಯೂಲ್ಸ್. ಸೊ ನಮ್ಮದೇ ಆದಂತಹ ಇಂಡಿಜಿನಿಯಸ್ ಆಗಿ ಸೋಲಾರ್ PVs ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ ಕೆಳಗಡೆ ಇನ್ಸೆಂಟಿವ್ಸ್ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆ. ಹಾಗೇನೆ ಫಿಫ್ತ್ ಒನ್ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಗ್ರೀನ್ ಎನರ್ಜಿ ಕಾರಿಡಾರ್ಸ್. ಕೆಲವೊಂದು ಸ್ಟೇಟ್ ಗಳನ್ನ ಏನ್ ಮಾಡುವಂತದ್ದು ಗ್ರೀನ್ ಎನರ್ಜಿ ಕಾರಿಡಾರ್ ಆಗಿ ಕನ್ವರ್ಟ್ ಮಾಡ್ತಿರುವಂತದ್ದು. ಅಟ್ ಪ್ರೆಸೆಂಟ್ phase 2 ಆಫ್ ಗ್ರೀನ್ ಕಾರಿಡಾರ್ ನಡೀತಾ ಇದೆ. ಓಕೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. phase 1 is already over and phase 2 is going on from 2022 to 2026 ತನಕ. Okay, so remember this point also. So from this article, so I have framed one question. Try to write answer for this question. ಸೊ ಯಾವಾಗ್ಲೂ ಕೂಡ ನೀವೇನ್ ಓದಿರ್ತೀರಾ ಅದರ ಒಂದು ಕ್ವಶನ್ ಆನ್ಸರ್ ಬರೆದ್ಬಿಟ್ರೆ ನಿಮ್ಮ ಮೇನ್ಸ್ ಪ್ರಿಪರೇಷನ್ ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಿರುತ್ತೆ ಗೈಸ್. ಡೋಂಟ್ ನೆಗ್ಲೆಕ್ಟ್ ಇಟ್. ಟ್ರೈ ಟು write the answer. What are all the challenges faced by nations in adopting green technology and what measures can be taken to address the issue? Okay, 150 words, 10 mark. Try to write the answer for this question. Okay, so ಇದು ಎರಡು ಇಂಪಾರ್ಟೆಂಟ್ ಮೇನ್ಸ್ ರಿಲೇಟೆಡ್ ಆರ್ಟಿಕಲ್. ದೆನ್ ನೆಕ್ಸ್ಟ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ನಾವು ಹೋಗೋಣ. ಸೊ ನಮ್ಮೆಲ್ಲರೂ ಕೂಡ ಗೊತ್ತು, ನ್ಯೂಸ್ ಅಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತಿರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ಸೊ ರೀಸೆಂಟ್ ಆಗಿ US 25% ಪ್ಲಸ್ ಅಡಿಷನಲ್ ಟ್ಯಾರಿಫ್ ನ ಇಂಡಿಯಾದ ಮೇಲೆ ಆಗ್ತಾ ಇದೆ. ಸೊ ದ ಪ್ರೆಸಿಡೆಂಟ್ ಟ್ರಂಪ್ ಈಸ್ ಎಕ್ಸ್ಪ್ರೆಸಿಂಗ್ ಇಸ್ ಫ್ರಸ್ಟ್ರೇಷನ್ ಆಲ್ಸೋ. ಈಸ್ ಸೇಯಿಂಗ್ ದಟ್ ಸೊ ಇಂಡಿಯಾ ಏನ್ ಮಾಡ್ತಿದೆ, ಇಂಡಿಯಾ ಈಸ್ ಪ್ರೊವೋಕಿಂಗ್ ದಿ ಆಂಟಿ ಅಮೇರಿಕನ್ ಸೆನ್ಸ್. ಓಕೆ, ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೆನ್ ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ, ಲೈಕ್ ರೀಸೆಂಟ್ ಆಗಿ ಆಗಿರುವಂತಹ ಪಹಲ್ಗಾಮ್ ಇಶ್ಯೂ ಆಗಿರ್ಬೋದು, ಆಪರೇಷನ್ ಸಿಂಧೂರ್ ಆಗಿರ್ಬೋದು, ದೆನ್ ಮೋರ್ ಬ್ರಿಕ್ಸ್ ಆಗಿರ್ಬೋದು, ಇದ್ರಲ್ಲೆಲ್ಲವೂ ಕೂಡ ಇಂಡಿಯಾ ಏನ್ ಮಾಡ್ತಿದೆ, ಆಂಟಿ ಅಮೇರಿಕನ್ ಸೆಂಟಿಮೆಂಟ್ ಪ್ರೊವೋಕ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ದೇ ಆರ್ ಪುಟಿಂಗ್ ದ ಟ್ಯಾರಿಫ್. ಸೊ ಹೌ ಮಚ್, 25% ಪ್ಲಸ್ ಅಡಿಷನಲ್ ಟ್ಯಾರಿಫ್. ಮೇ ಬಿ ಲೈಕ್ ಫಾರ್ ಒನ್ ಆನ್ ಸ್ಪೆಸಿಫಿಕ್ ಥಿಂಗ್ ಆಡ್ ಆಗ್ತಿರ್ಬೋದು. ಸೊ ಯಾವ್ದಕ್ಕೆ ಎಷ್ಟು ಅಂತ ಇನ್ನ ಗೊತ್ತಿಲ್ಲ, ಬಟ್ ವಿ ನೋ ದಟ್ ಜಸ್ಟ್ 25% ಅಂತ. ಇದರಿಂದ ಏನೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ. ಸೊ ಇಮಿಡಿಯೇಟ್ ಕಾಸ್ ನ ನೋಡೋದಿದ್ರೆ, ಫ್ರಮ್ ದೀಸ್ ವಾಟ್ ಆರ್ ಆಲ್ ದ ಇಮಿಡಿಯೇಟ್ ಕಾಸ್ ವಿಲ್ ಹ್ಯಾಪನ್, ಇಟ್ ವಿಲ್ ಡಿಸ್ಟರ್ಬ್ ದಿ ಮ್ಯಾಕ್ರೋ ಎಕನಾಮಿಕ್ ಹಿಟ್. ಓಕೆ, ಸೊ ದಿಸ್ 25 to 40% ಟ್ಯಾರಿಫ್ ಏನ್ ಇನ್ಕ್ರೀಸ್ ಮಾಡ್ತಾ ಇದಾರೆ, ಅದರಿಂದ ಏನಾಗ್ಬೋದಪ್ಪ ಅಂತಂದ್ರೆ ಇಂಡಿಯಾಸ್ GDP ಮೇಲೆ ಎಫೆಕ್ಟ್ ಆಗುತ್ತೆ ಇನ್ ಅ ನಿಯರ್ ಟೈಮ್, ವೀಕನಿಂಗ್ ದ ಎಕ್ಸ್ಪೋರ್ಟ್ ಡ್ರಿವನ್ ಕಾಂಟ್ರಿಬ್ಯೂಷನ್ ಟು ದ ಗ್ರೋತ್. ಸೊ ಹೇಗೆ, ಲೆಟ್ಸ್ ಟೇಕ್ ದಟ್ ಯಾವ್ದೋ ಒಂದು ಕಮಾಡಿಟಿಯ ಪ್ರೈಸ್ 100 rupees ಇರುತ್ತೆ ಅಂತ ಅನ್ಕೊಳ್ಳೋಣ. ಅಂಡ್ ದೇ ಆರ್ ಪುಟಿಂಗ್ 25%. ಓಕೆ, ಲೆಟ್ ಇಟ್ ಬಿ 30% ಟ್ಯಾರಿಫ್ ಅಂತ ತಗೊಳ್ಳೋಣ. ಸೊ 30% ಟ್ಯಾರಿಫ್ ಅಂತ ಹೇಳಿದ್ರೆ ಎಷ್ಟಾಯ್ತು, 30 rupees ಎಕ್ಸ್ಟ್ರಾ. ಟೋಟಲ್ ಕಾಸ್ಟ್ ಆಫ್ ದಟ್ ಕಮಾಡಿಟಿ ಎಷ್ಟಾಗುತ್ತೆ, 130 rupees ಆಗುತ್ತೆ. ಸೊ ಮುಂಚೆ ಈ ಒಂದು ಪ್ರಾಡಕ್ಟ್, ಲೆಟ್ಸ್ ಟೇಕ್ ದಟ್ ದಿಸ್ ಪೆನ್ ಓನ್ಲಿ. ಸೊ ದಿಸ್ ಒಂದ್ ಪೆನ್ ಇದೆ, ಆ ಪೆನ್ನು ಅಮೆರಿಕದಲ್ಲಿ 100 ರೂಪಾಯಿಗೆ ಸೇಲ್ ಆಗ್ತಿದ್ದು, ಇವಾಗ ಎಷ್ಟಾಗುತ್ತೆ, 130 ರೂಪಾಯಿ. ಸೊ ಹಾಗಿದ್ರೆ ಆ ಪೆನ್ನ ಬೆಲೆ ಜಾಸ್ತಿ ಆಯ್ತಾ, ಜಾಸ್ತಿ ಆಗ್ಲಿಲ್ಲ. ದ ಕಾಸ್ಟ್ ಆಫ್ ದಟ್ ಪ್ರಾಡಕ್ಟ್ ಇನ್ಕ್ರೀಸಸ್. ಓಕೆ, ಸೊ ಅವಾಗ ಏನ್ ಮಾಡ್ತಾರೆ, ದ ಪೀಪಲ್, ದ ಸಿಟಿಜನ್ಸ್ ಆಫ್ ಅಮೆರಿಕನ್ಸ್, ದೇ ಡು ನಾಟ್ ಬೈ ಆರ್ ಪ್ರಾಡಕ್ಟ್. ಇಟ್ ವಿಲ್ ಬಿಕಮ್ ಕಾಸ್ಟ್ಲಿ, ದಟ್ ಇಸ್ ವೈ ದೇ ಡು ನಾಟ್ ಪರ್ಚೇಸ್ ಇಟ್. ಅವ್ರು ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಇಂಡಿಯನ್ ಎಕಾನಮಿ, ನಮ್ಮ ಇಂಡಿಯಾದಲ್ಲಿ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿದಾರೋ ಅವ್ರಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಇಟ್ ವಿಲ್ ಅಫೆಕ್ಟ್ಸ್ ದ ಎಕ್ಸ್ಪೋರ್ಟ್ ಡ್ರಿವನ್ ಕಾಂಟ್ರಿಬ್ಯೂಷನ್ ಆಫ್ ದ country. And the second one, loss of competitiveness versus peers.
ಓಕೆ, ಲೆಸ್ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಗಳು ಬೇರೆ ದೇಶದಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಎಸ್ಪೆಷಲಿ ನಮ್ಗೆ ಕಾಂಪಿಟೇಟರ್ಸ್ ಯಾರಪ್ಪ ಅಂತ ಬಂದಾಗ ವಿಯಟ್ನಾಂ ಆಗಿರ್ಬೋದು, ಕಾಂಬೋಡಿಯಾ ಆಗಿರ್ಬೋದು, ದೆನ್ ಸಿಂಗಾಪುರ್ ಆಗಿರ್ಬೋದು. ಈ ದೇಶಗಳ ಪ್ರಾಡಕ್ಟ್ಸ್ ಗಳು ಏನಾಗುತ್ತೆ, ಸೊ ಅಮೆರಿಕದಲ್ಲಿ ಜಾಸ್ತಿ ಸೇಲ್ ಆಗುತ್ತೆ, ನಾಟ್ ಅವರ್ ಇಂಡಿಯನ್ ಪ್ರಾಡಕ್ಟ್ಸ್. ಓಕೆ, ಸೊ ದಟ್ ಒನ್ ದ ಲಾಸ್ ಆಫ್ ಕಾಂಪಿಟೇಟಿವ್ನೆಸ್ ವರ್ಸಸ್ ಪಿಯರ್ಸ್ ಅಂತ ಬಂದ್ರೆ ದಿಸ್ ಒನ್. ಅಂಡ್ ನೆಕ್ಸ್ಟ್ ಒನ್, ಸೊ ಸೆಕ್ಟರ್ ವೈಸ್ ನಾವು ನೋಡ್ತಾ ಬಂದ್ರೆ ಯಾವ್ಯಾವ ಸೆಕ್ಟರ್ಸ್ ಗಳು ಎಫೆಕ್ಟ್ ಆಗುತ್ತೆ ಅಂತ ಬಂದಾಗ ಫಾರ್ಮಾಸ್ಯೂಟಿಕಲ್ಸ್, ಟೆಕ್ಸ್ಟೈಲ್ಸ್, ಜೆಮ್ಸ್ ಅಂಡ್ ಜ್ಯುವೆಲರಿ, ಆಫ್ಟರ್ ದಟ್ ಆಟೋ ಕಾಂಪೋನೆಂಟ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್, oil refining and energy linked trade, solar equipment and other manufactured goods which are produced in India are getting affected. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಸೆಕ್ಟರ್ಸ್ ಗಳಿಗೆ ಜಾಸ್ತಿ ಲಾಸ್ ಆಗುತ್ತೆ. ಒಂದು ಫಾರ್ಮಾಸ್ಯೂಟಿಕಲ್, ಇನ್ನೊಂದು ಟೆಕ್ಸ್ಟೈಲ್ಸ್. ಓಕೆ, ಸೊ ಇದನ್ನೇ ಅಲ್ಲಿ ಪೇಜ್ ನಂಬರ್ 17 ಅಲ್ಲಿ ಕೊಟ್ಟಿರೋದು, ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಸಿ ಹಿಯರ್, almost 9 billion pharma exports of India is there in where? Is there in USA market. Then also almost all generic products which are getting sold in America are from India. ನಮಿಗೂ ಲಾಸ್ ಆಗುತ್ತೆ, ನಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೂ ಲಾಸ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಈಸ್ ಕಾಂಪ್ರಮೈಸಿಂಗ್ ದ ಪಬ್ಲಿಕ್ ಹೆಲ್ತ್ ಆಫ್ USA ಪೀಪಲ್. ಯಾಕಂತಂದ್ರೆ ಅಲ್ಲಿ ಜನರಿಕ್ ಮೆಡಿಸಿನ್ ಈಸಿಯಾಗಿ ಸಿಗಲ್ಲ. Okay, so that will cause the health of the American peoples. So that article is given in the page number 17. And they are also saying that India's textile industry, gems industry and jewelries industry ಗೆ ತುಂಬಾನೇ ಲಾಸ್ ಆಗುತ್ತೆ ಅಂತ. ಎರಡನ್ನೂ ಕಡೆ ಎಲ್ಲಿ ಹೇಳ್ತಿದ್ದಾರೆ, ಸೊ ಪೇಜ್ ನಂಬರ್ 17 ಅಲ್ಲಿ ಹೇಳ್ತಿದ್ದಾರೆ. I linked here only. Okay, so this is what they given in the paper. So but you should know, because ಈ ನ್ಯೂಸ್ ಏನಿರೋದ್ರಿಂದ, ನ್ಯೂಸ್ ಅಲ್ಲಿ ಇರೋದ್ರಿಂದ ನಮಗೆ ಗೊತ್ತಿರಬೇಕು the bilateral trade size between India and USA. What is the trade size? So this is very important point in prelims, okay, or other examination. So 2024-25 financial year ಅಲ್ಲಿ ನೋಡಿದ್ರೆ, so total bilateral trade was 186 billion USA dollar. 186 billion USA dollar. ಅದರಲ್ಲಿ ನೋಡೋದಾದ್ರೆ the India's exports, okay, to USA, ಅಂದ್ರೆ ಇಂಡಿಯಾದಿಂದ USA ಗೆ ಎಷ್ಟು ಕಮಾಡಿಟೀಸ್ ಸೇಲ್ ಆಗ್ತಿದೆಪ್ಪ ಅಂತ ಹೇಳಿದ್ರೆ ರಫ್ಲಿ ಅರೌಂಡ್ 86.5 ಬಿಲಿಯನ್. ದೆನ್ ಇಂಡಿಯಾಸ್ ಇಂಪೋರ್ಟ್ ಎಷ್ಟಿದೆಪ್ಪ ಅಂತ ಹೇಳಿದ್ರೆ ಫ್ರಮ್ US 45.3 ಬಿಲಿಯನ್. ಸೊ ದಟ್ ಮೀನ್ಸ್ ಇಂಡಿಯಾ ಆಸ್ ಅ ಸರ್ಪ್ಲಸ್. ಹೌ ಮಚ್? ದಟ್ ಈಸ್ ಅರೌಂಡ್ 45.7 billion USA dollar. Okay, yes, it will affect us also, but it will affect more to our USA. Then ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ನೋಡೋದಿದ್ರೆ, ಸೊ ಇಂಡಿಯಾ ಆಸ್ ದ ಲಾರ್ಜ್ ಸರ್ವಿಸ್ ಸೆಕ್ಟರ್ ಸರ್ಪ್ಲಸ್. ಅದರಲ್ಲಿ US ಅಲ್ಲಿ ನೋಡೋದಾದ್ರೆ ಇಟ್ ಈಸ್ ಆಲ್ಮೋಸ್ಟ್ 383.5 ಬಿಲಿಯನ್ ಅಗೇನ್ಸ್ಟ್ ದ ಇಂಪೋರ್ಟ್ ಆಫ್ 195.5 ಬಿಲಿಯನ್ ಅಂತ ಹೇಳಿದ್ರೆ, ನಾವು ನಮ್ದೇ ಸರ್ವಿಸ್ ಸೆಕ್ಟರ್ ಇಂದ ಕಾಂಟ್ರಿಬ್ಯೂಷನ್ ಏನಿದೆಯೋ ಅದು US ಅಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ದ ವಾಟ್ ಎವರ್ ದ ಸರ್ವಿಸ್ ಇಂಪೋರ್ಟ್ಸ್ ವಿಚ್ ಆರ್ ಕಮಿಂಗ್ ಟು ಇಂಡಿಯಾ. ಹಾಗಿದ್ರೆ ಯಾವ್ದೆಲ್ಲ ಗೂಡ್ಸ್ ಅಂಡ್ ಕಮಾಡಿಟೀಸ್ ಗಳು ಸೊ ಇಂಡಿಯಾದಿಂದ USA ಗೆ ಎಕ್ಸ್ಪೋರ್ಟ್ ಆಗ್ತದೆ ಅಥವಾ USA ಇಂದ ಇಂಡಿಯಾಗೆ ಇಂಪೋರ್ಟ್ ಆಗ್ತಾ ಇದೆ ಅಂತ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಗೂಡ್ಸ್, ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು USA ಅಂತ ಬಂದಾಗ ಡೈಮಂಡ್ಸ್, ಜೆಮ್ಸ್ ಅಂಡ್ ಜ್ಯುವೆಲರೀಸ್, ಫಾರ್ಮಾಸ್ಯೂಟಿಕಲ್ಸ್, ಅದರಲ್ಲೂ ಜನರಿಕ್ ಡ್ರಗ್ಸ್ ಆಗಿರ್ಬೋದು ಮತ್ತೆ APIs ಆಗಿರ್ಬೋದು, ದೆನ್ ಟೆಕ್ಸ್ಟೈಲ್ಸ್ ಅಂಡ್ ಅಪರಲ್ಸ್, ರೆಡಿಮೇಡ್ ಗೂಡ್ಸ್, ರೆಡಿಮೇಡ್ ಮೆಟೀರಿಯಲ್ಸ್ ಗಳಾಗಿರ್ಬೋದು, ಕಾಟನ್ಸ್ ಆಗಿರ್ಬೋದು ಎಕ್ಸೆಟ್ರಾ, ಮೆಷಿನರೀಸ್ ಅಂಡ್ ಆಟೋ ಕಾಂಪೋನೆಂಟ್ಸ್, ಮಿನರಲ್ ಫ್ಯೂಲ್ಸ್ ಅಂಡ್ ರಿಫೈನ್ಡ್ ಪೆಟ್ರೋಲಿಯಂ, ಆರ್ಗ್ಯಾನಿಕ್ ಕೆಮಿಕಲ್ಸ್, ಐರನ್ ಅಂಡ್ ಸ್ಟೀಲ್ ಪ್ರಾಡಕ್ಟ್ಸ್, ಮರೈನ್ ಪ್ರಾಡಕ್ಟ್ಸ್. ಇದು ಎಲ್ಲಿ ಗೂಡ್ಸ್ ಅಲ್ಲಿ ಬಂದಾಗ. ಸರ್ವಿಸ್ ಅಲ್ಲಿ ನೋಡೋದಾದ್ರೆ IT ಅಂಡ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಓಕೆ, ಸೊ ಇಟ್ ವಿಲ್ ಆಲ್ ಕಮ್ಸ್ ಇನ್ IT. ಟೆಲಿಕಾಲಿಂಗ್ ಆಗಿರ್ಬೋದು, ದೆನ್ ಅದರ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಎಂಜಿನಿಯರಿಂಗ್ ಅಂಡ್ R&D ಸರ್ವಿಸಸ್, ಪ್ರೊಫೆಷನಲ್ ಸರ್ವಿಸಸ್ ಲೈಕ್ ಅಕೌಂಟಿಂಗ್, ಲೀಗಲ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್. ಸೊ ದೀಸ್ ಆರ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು USA. ದೆನ್ USA ಇಂದ ನಾವ್ ಏನೇನೆಲ್ಲ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅಂತ ನೋಡೋದಿದ್ರೆ, ಸೊ USA ಟು ಇಂಡಿಯಾ ಅದನ್ನ ನಾವು ಇಂಪೋರ್ಟ್ಸ್ ಅಂತ ಕರಿತೀವಿ. ಗೂಡ್ಸ್ ಅಲ್ಲಿ ಬಂದಾಗ ಮಿನರಲ್ ಫ್ಯೂಲ್ಸ್, ಕ್ರೂಡ್ ಆಯಿಲ್, ಏರ್ಕ್ರಾಫ್ಟ್ ಅಂಡ್ ಏರೋಸ್ಪೇಸ್ equipment, machinery and electrical equipment, electronics and semiconductors, medical equipment and instruments, chemicals and plastics we are importing from USA as a goods. And service ಅಲ್ಲಿ ಬಂದಾಗ education, travel and tourism,
ರಾಯಲ್ಟೀಸ್ ಅಂಡ್ ಲೈಸೆನ್ಸ್ ಫೀಸಸ್ ಲೈಕ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಗಳಿಗೆ ಪೇಮೆಂಟ್ಸ್ ಮಾಡೋದಾಗಿರ್ಬೋದು, ಪೇಟೆಂಟ್ಸ್ ಗಳಾಗಿರ್ಬೋದು, ಸಾಫ್ಟ್ವೇರ್ ಲೈಸೆನ್ಸಿಂಗ್ ಆಗಿರ್ಬೋದು. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಶೂರೆನ್ಸ್ ಸರ್ವಿಸಸ್. ಸೊ ದೀಸ್ ಆರ್ ಆಲ್ ದಿ ಸರ್ವಿಸಸ್ ವಿ ಆರ್ ಟೇಕಿಂಗ್ ಫ್ರಮ್ ದಿ USA. ಸೊ ಎರಡರಲ್ಲೂ ಕೂಡ ನೋಡೋದಿದ್ರೆ ಎಕ್ಸ್ಪೋರ್ಟ್ ಆಗಿರ್ಬೋದು, ಗೂಡ್ಸ್ ಎಕ್ಸ್ಪೋರ್ಟ್ ಆಫ್ ದಿ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಸೊ ಟೋಟಲ್ ಟ್ರೇಡ್ ನಾವು ನೋಡಿದಾಗ ಸೊ ಇಂಡಿಯಾ ಆಸ್ ಎ ಸರ್ಪ್ಲಸ್ ಬೋತ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್. ಎಸ್ ಇಟ್ ವಿಲ್ ಅಫೆಕ್ಟ್ ಬಟ್ ಥ್ರೂ ಆರ್ ಇಂಟರ್ವೆನ್ಷನ್. ಸೊ ಬೈಲಾಟ್ರಲ್ ಟಾಕ್ಸ್ ಗಳಾಗಿರ್ಬೋದು ಮತ್ತೆ ಪ್ರೊಟೆಕ್ಟ್ ದ ಇಂಡಿಯಾಸ್ ಇಂಟ್ರೆಸ್ಟ್ ಆಗಿರ್ಬೋದು. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಅ ಫ್ಯೂಚರ್. So as if now this is the news, this is important, as if now it is important in the perspective of the prelims. Okay, yes students, ಎಲ್ಲರಿಗೂ ಕೂಡ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೇನೆ ಎಲ್ಲರೂ ಕೂಡ ಅಟ್ ಲೀಸ್ಟ್ 1 ಪಾಯಿಂಟ್ ಅಥವಾ 2 ಪಾಯಿಂಟ್ಸ್ ನೋಟ್ಸ್ ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಿದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ರ್ಯಾಪ್ಸ್ ತೆಲಂಗಾಣ ಸ್ಪೀಕರ್ ಓವರ್ ಡಿಫೆಕ್ಷನ್ ಪ್ಲೀ. ಓಕೆ, ಪೇಜ್ ನಂಬರ್ 4 ಅಲ್ಲಿ ಇದೆ. So this is like ಎಲ್ಲ ಕಡೆನೂ ಕೂಡ ಇರುತ್ತೆ. It has a issue. The speaker issue is there in all the states of India. Okay. Then ಅದೇ ತರ ಕೆಲವೊಂದು ಇಂಪಾರ್ಟೆಂಟ್ ಪೊಲಿಟಿ ಇಶ್ಯೂಸ್ ಗಳನ್ನ ನಾವು ನೋಡ್ತಾ ಇದ್ರೆ ರೀಸೆಂಟ್ ಆಗಿ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ರೀಸೆಂಟ್ ಆಗಿ ರಿಸೈನ್ ಮಾಡಿದ್ದಾರೆ. ಅವ್ರ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ನೋಡ್ಕೊಳ್ಳಿ. ಹಾಗೇನೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ರಿಮೂವಲ್ ಕೇಸಸ್ ಕೂಡ ನಡೀತಿದೆ. ಯಾವ ತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ಗಳನ್ನ ರಿಮೂವ್ ಮಾಡ್ತಾರೆ, ವಾಟ್ ಆರ್ ಆಲ್ ದ ಪ್ರೋಸೆಸ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನಿದೆ ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ ಸ್ಪೀಕರ್ ಓವರ್ ಡಿಫೆಕ್ಷನ್ ಪ್ಲೀ. ವಾಟ್ ಈಸ್ ದಿಸ್ ಡಿಫೆಕ್ಷನ್ ಅಂಡ್ ಆಲ್ ವಿ ವಿಲ್ ಸಿ ದಟ್. ಸೊ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಚರ್ MPs ಅಂಡ್ MLAs ಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇರ್ ಆರ್ ಪ್ರಾವಿಷನ್ಸ್ ಆರ್ ದೇರ್ ಸರ್ಟನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಲೀಗಲ್ ಪ್ರಾವಿಷನ್ಸ್ ಟು ರಿಮೂವ್. ಯಾರೆಲ್ಲರೂ ಕೂಡ MLA MP ಆಗಿರ್ತಾರೋ ಅವರ ಸೀಟ್ ಪರ್ಮನೆಂಟ್ ಅಲ್ಲ. ಸೊ ಬೇಸ್ಡ್ ಆನ್ ದಿ ಸರ್ಟನ್ ಕಂಡೀಷನ್ಸ್ ಅವನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ಬೋದು. ಓಕೆ, ಸೊ ಅದ್ರ ರಿಲೇಟೆಡ್ ಒಂದು ಆರ್ಟಿಕಲ್ ಇದೆ. ಕಂಪ್ಲೀಟ್ ಆಗಿ ನಾವು ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಬರೋಣ. ಸೊ ಫಸ್ಟ್ ಒನ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ Article 102 and Article 191 deals with the constitutional provisions of the disqualifications of MPs and MLAs. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, so what are all the criteria a legislator can be disqualified if they are hold an office of profit under the government. Second one, if they are unsound minded, declared by the court, undischarged, insolvent, bankrupt ಮಾಡಿದ್ರೆ. Next, not a citizen of India or any other law which made by the parliament. So these are all the criteria under Article 102 and 191 to disqualify any MPs or MLAs. Then they also mentioned that the law made by the parliament. So parliament made a law. What is that? That is RPA 1951. So under this Representation of People Act 1951 ಕೆಳಗಡೆ, so what are all the criteria ಅಂತ ಬಂದಾಗ conviction for certain offenses if they are sentenced to imprisonment of 2 years or more. ಸೊ ಯಾರೆಲ್ಲರೂ ಕೂಡ MLA MP ಗಳು ಯಾವ್ದಾದ್ರು ಕೇಸಸ್ ಮೇಲೆ ಜೈಲಲ್ಲಿ ಇದ್ರೆ if they undergone imprisonment of 2 years or more, so they are disqualified for the conviction for the 6 years after the release. Okay, imprisonment, let's take that 2 years imprisonment ಅಥವಾ 3 years imprisonment plus 6 years. 2 years plus 6 years 8 years. Then 3 years plus 6 years 9 years ಏನಾಗ್ತಾರಪ್ಪ ಅಂದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. And a second criteria, if they are involved in the corrupt practices in the election, bribery ಕೊಡೋದು, undue influence ಮಾಡೋದು ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ. ನೆಕ್ಸ್ಟ್ ಒನ್, failure to declare ಎಲೆಕ್ಷನ್ ಎಕ್ಸ್ಪೆನ್ಸಸ್, ಎಷ್ಟು ಅವ್ರು ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡ್ಲಿಲ್ಲ ಅಂದ್ರೂ ಕೂಡ ಅವಾಗ್ಲೂ ಕೂಡ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಅಂಡರ್ RPA 1951. ಅಂಡ್ ನೆಕ್ಸ್ಟ್ ಒನ್, ಡಿಸ್ಕ್ವಾಲಿಫಿಕೇಶನ್ ಫಾರ್ ದ ಕರಪ್ಟ್ ಆರ್ ಇಲ್ಲಿಗಲ್ ಆಕ್ಟ್ಸ್ ಲೈಕ್ ಪ್ರಮೋಟಿಂಗ್ ಎನಿಮಿಟಿ, ಏಟ್ ಸ್ಪೀಚ್ ಆಗಿರ್ಬೋದು. ದೆನ್ ವುಮೆನ್ ಏನಾದ್ರೂ ಕೂಡ ಅವ್ರು ಏನಾದ್ರೂ ಡಿಗ್ರೇಡ್ ಮಾಡಿದ್ರೆ, ದೌರಿ ತಗೊಂಡ್ರೆ, if they are provoking sati, all these things based on this under RPA ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು. ಅಂಡ್ when it comes to a constitutional provision and RPA, ಯಾರು MLA MP ಗಳನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ? ಸೊ whenever it is the MPs ಆದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ,
MLA ಸ್ಟೇಟ್ ಅಲ್ಲಿ ಗವರ್ನರ್ ಏನ್ ಮಾಡ್ತಾರೆ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ 102 and 191 plus RPA 1951. And they both, the President of India and the Governor of state, they will act on the advice of the Election Commission of India. Election Commission of India ಏನ್ ಹೇಳುತ್ತೋ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಇವೆರಡರಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. But the article, the whatever the given in the article is that the disqualification under anti-defection law. ಸೊ ಈ ಆಂಟಿ ಡಿಫೆಕ್ಷನ್ ಲಾ ಎಲ್ಲಿದೆಪ್ಪ ಅಂತಂದ್ರೆ 10th schedule ಅಲ್ಲಿ ಇದೆ. ಸೊ ಇನ್ ದಟ್ 10th schedule they will say that the legislature can be disqualified if they voluntarily give up the membership of their political party. ಸೊ ಯಾರೊಬ್ರು ಅನ್ಕೊಳ್ಳೋಣ, ಅವರು ಬಿಜೆಪಿ ಇಂದ ಗೆದಿರ್ತಾರೆ, ದೆನ್ ವಾಲಂಟಿಯರ್ ಆಗಿ ಲೈಕ್ ಗೆದ್ದಿರೋದು ಯಾವ ಪಾರ್ಟಿಯಿಂದ, ಬಿಜೆಪಿ ಪಾರ್ಟಿಯಿಂದ. ಬಟ್ ಆಫ್ಟರ್ ದೇ ಓನ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪಾರ್ಟಿನ ಬಿಟ್ಕೊಡೋದು. ಅವಾಗ ಏನ್ ಮಾಡ್ಬೋದು, ಅವ್ರನ್ನ ಆಂಟಿ ಡಿಫೆಕ್ಷನ್ ಕೆಳಗಡೆ ಏನ್ ಮಾಡ್ಬೋದು, ಡಿಸ್ಕ್ವಾಲಿಫೈ ಮಾಡ್ಬೋದು. And a second one, defeat the party whip during a vote in the legislature. Okay, so whip allu bandagಲೂ ಕೂಡ 3 line whip ಅಂತ ಬರುತ್ತೆ. ಸೊ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯವರು ಕೂಡ ಒಂದೊಂದು ವಿಪ್ ನ ಏನ್ ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಆ ವಿಪ್ ಕೆಲಸ ಏನಾಗಿರತ್ತಪ್ಪ ಅಂತ ಹೇಳಿದ್ರೆ, ಆ ಪೊಲಿಟಿಕಲ್ ಪಾರ್ಟಿ ವಿಲ್ಲಿಂಗ್ನೆಸ್ ಏನಿರುತ್ತೋ ಅದನ್ನ ಎಲ್ಲಾ ಮೆಂಬರ್ಸ್ ಗಳು ಕೂಡ ಕೇಳಬೇಕಾಗಿರುತ್ತೆ. ಅದರಲ್ಲಿ 1 line whip, 2 line whip and a 3 line whip. 1 line whip they will say that you should attend the session today. ಇವತ್ತು ಪಾರ್ಲಿಮೆಂಟರಿ ಸೆಷನ್ ನಡೀತೆ, ಇಲ್ವಾ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಸೆಷನ್ ನಡೀತಿದೆ, ಯು ಮಸ್ಟ್ ಅಟೆಂಡ್ ಅಂತ ಹೇಳ್ತಾರೆ. ಸೊ ಇಫ್ ದೇ ಆರ್ ನಾಟ್ ಅಟೆಂಡಿಂಗ್, ದಟ್ ಇಸ್ ದ ವೈಲೇಷನ್ ಆಫ್ ದಿ 1 line whip. ಅಂಡ್ 2 line whip ಏನ್ ಹೇಳ್ತಾರೆ, ಸೊ ವಾಟ್ ಎವರ್ ಇವತ್ತು ಸೆಷನ್ ಅಲ್ಲಿ ಏನಾಗುತ್ತೋ ಅದರಲ್ಲಿ ನೀವೇನ್ ಮಾಡ್ಬೇಕು, ಯು ಶುಡ್ ನಾಟ್ ವೈಲೇಟ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಓಕೆ, ದಟ್ ಇಸ್ ಅ 2 line whip. ಅಂಡ್ 3 line whip, ಏನೋ ಒಂದು ಪ್ರೋಸೆಸ್ ನಡೀತಿರುತ್ತೆ, ಯಾವ್ದೋ ಒಂದು ಬಿಲ್ ನಡೀತಿರುತ್ತೆ, ಸೊ ಅದನ್ನ ಏನ್ ಮಾಡ್ಬೋದು, ಯು ಶುಡ್ ಡಿಸ್ಅಗ್ರಿ. But what the political party MP MLA will do, they will agree against the will of the political whip. ಅವಾಗ ಏನ್ ಮಾಡ್ತಾರೆ, ಅವ್ರನ್ನ 3 line whip ಕೆಳಗಡೆ ಅಂಡರ್ ಆಂಟಿ ಡಿಫೆಕ್ಷನ್ ಅವ್ರನ್ನ ಏನ್ ಮಾಡ್ಬೋದು, ಡಿಸ್ಕ್ವಾಲಿಫೈ ಮಾಡಬಹುದು. And a third criterion, independent member join a political party after the election. ಓಕೆ, ಯಾರೋ ಇಂಡಿಪೆಂಡೆಂಟ್ MP or MLA ಅವ್ರ ಎಲೆಕ್ಷನ್ ನ ಗೆದ್ದಿರ್ತಾರೆ ಅಂತ ಅನ್ಕೊಳ್ಳೋಣ. ಜನರು ಯಾಕೆ ಅವ್ರಿಗೆ ಓಟ್ ಹಾಕಿರ್ತಾರೆ, ಈಸ್ ನಾಟ್ ಇನ್ ಟು ಎನಿ ಪೊಲಿಟಿಕಲ್ ಪಾರ್ಟಿ, ಸೊ ದಟ್ ಈಸ್ ವೈ ದೇ ಚೂಸ್ ದೆಮ್. ಬಟ್ ಅವ್ರ ಏನ್ ಮಾಡ್ತಾರೆ, ಗೆದ್ದಾದ್ಮೇಲೆ ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿನ ಜಾಯಿನ್ ಆದ್ರೆ, ದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಫ್ he joins the any political party, he can be disqualified under the anti-defection law. And a fourth criteria, nominated members join a political party after 6 months of being nominated. So we know that ರಾಜ್ಯಸಭಾದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದಷ್ಟು ಜನನ ನಾಮಿನೇಟ್ ಮಾಡ್ತಾರೆ, 12 members ಗಳು. ಸೊ ಅವರಿಗೆ 6 ತಿಂಗಳು ಟೈಮ್ ಕೊಡ್ತಾರೆ, ನೀವು ಯಾವ ಪೊಲಿಟಿಕಲ್ ಪಾರ್ಟಿ ಬೇಕಾದ್ರೂ ಜಾಯಿನ್ ಆಗಿ ಅಂತ ಹೇಳಿ. ಆಫ್ಟರ್ 6 months ಇಫ್ ದೇ ಜಾಯಿನ್ ಎನಿ ಪೊಲಿಟಿಕಲ್ ಪಾರ್ಟಿ, ಅವ್ರನ್ನ ಏನ್ ಮಾಡ್ಬೋದು, ನಾವು ಡಿಸ್ಕ್ವಾಲಿಫೈ ಮಾಡ್ಬೋದು ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ಸೊ ದೀಸ್ ಆರ್ ಆಲ್ ದಿ ಕ್ರೈಟೀರಿಯಾ. ಬಟ್ ಈ ಆಂಟಿ ಡಿಫೆಕ್ಷನ್ ಲಾ ಕೆಳಗಡೆ ಯಾರು ಡಿಸೈಡ್ ಮಾಡ್ತಾರೆ ವೆದರ್ MLA MP ನ ಡಿಸ್ಕ್ವಾಲಿಫೈ ಮಾಡ್ಬೇಕು, ಡಿಸ್ಕ್ವಾಲಿಫೈ ಮಾಡಬಾರ್ದು ಅಂತಂದ್ರೆ, ದ ಸ್ಪೀಕರ್ ಆಫ್ ದಿ ಲೋಕಸಭಾ ಆರ್ ಸ್ಟೇಟ್ ಅಸೆಂಬ್ಲಿ ಅಂಡ್ ಚೇರ್ಮನ್ ಆಫ್ ರಾಜ್ಯಸಭಾ ಆರ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಸೊ ಲೋಕಸಭಾದಲ್ಲಿ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಪೀಕರ್, ದೆನ್ ಚೇರ್ಮನ್ ಅಲ್ಲಿ ರಾಜ್ಯಸಭಾ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ. ಸೊ ಅವರ ಡಿಸ್ಕ್ರಿಷನ್ ಗೆ ಬಿಟ್ಟಿರ್ತಾರೆ. ದೆನ್ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಟೈಮ್ ಟು ಅಕ್ಸೆಪ್ಟ್ ದಿ ಡಿಸ್ಕ್ವಾಲಿಫಿಕೇಶನ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ ಆರ್ ಸೊ ಟು ಗಿವ್ ದಟ್ ಜಡ್ಜ್ಮೆಂಟ್, ಇಲ್ಲಿ ಟೈಮ್ ನ ಕೊಟ್ಟಿಲ್ಲ, ದೇರ್ ಇಸ್ ನೋ ಟೈಮ್ ಬೌಂಡ್. ಓಕೆ, ತೆಲಂಗಾಣದಲ್ಲಿ ಏನಾಗೈತಪ್ಪ ಅಂತ ಹೇಳಿದ್ರೆ, ಯಾವಾಗ ಆಪೋಸಿಟ್ ಪಾರ್ಟಿಯವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೋ ಅವಾಗ ಏನ್ ಮಾಡ್ತಾರೆ, ಸ್ಪೀಕರ್ ನೋಟಿಸ್ ನ ಕೊಡ್ತಾರೆ ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ದೆನ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಕ್ಕೂ 2024 ಅಲ್ಲಿ ಆಗಿರುವಂತ ಎಲೆಕ್ಷನ್, ದೆನ್ 2024 ಅಲ್ಲಿ ಅವರು ಚೇಂಜ್ ಆಗಿರೋದು. ಇವಾಗ ಆಲ್ರೆಡಿ ವಿ ಆರ್ ಇನ್ ಆಗಸ್ಟ್, ಟಿಲ್ ಅವ್ರು ಏನಾಗಿಲ್ಲಪ್ಪ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗಿಲ್ಲ ಅಂಡರ್ ಆಂಟಿ ಡಿಫೆಕ್ಷನ್. So that is why it is there in the Supreme Court, and the Supreme Court is saying that so the speaker should not delay it. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನ್ ಮಾಡ್ಬೇಕು, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕು ಅಂಡರ್ ಆಂಟಿ ಡಿಫೆಕ್ಷನ್ ಲಾ in the 10th schedule ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ ದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ದಿಸ್ ಆರ್ಟಿಕಲ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಲಾಸ್ಟ್ 2 articles that is just one liner ಅಂತಾನೆ ಹೇಳ್ಬೋದು. The first one, exercise ಸುರಕ್ಷಾ ಚಕ್ರ. ಓಕೆ, NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಇನ್ 90 ಲೊಕೇಶನ್ಸ್ ದ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಂಡಕ್ಟೆಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಡ್ರಿಲ್. ಓಕೆ, ಅರ್ಥ್ಕ್ವೇಕ್ ಆದ್ರೆ ಏನಾಗುತ್ತೆ, ದೆನ್ ಅಥವಾ ಯಾವ್ದಾದ್ರು ಕೆಮಿಕಲ್ ಇಂಡಸ್ಟ್ರಿಯಲ್ ಕೆಮಿಕಲ್ ಹಜಾರ್ಡ್ ಆದ್ರೆ ಏನಾಗುತ್ತೆ, ಈ ತರ
ಆಲ್ಮೋಸ್ಟ್ 90 ಡ್ರಿಲ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕೆ ಒಂದು ನೇಮ್ ನ ಕೊಟ್ಟಿದ್ದಾರೆ. ದಟ್ ನೇಮ್ ಇಸ್ ಎಕ್ಸೈಸ್ ಸುರಕ್ಷಾ ಚಕ್ರ. ಓಕೆ, ಬಂದ್ರು ಕೂಡ ಬರ್ಬಹುದು ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸೈಸ್ ಸುರಕ್ಷಾ ಚಕ್ರ ಎಲ್ಲಿ ನಡೆದಿರುವಂತದ್ದು? ಡೆಲ್ಲಿಲಿ ನಡೆದಿರುವಂತದ್ದು. ಯಾರು ಕಂಡಕ್ಟ್ ಮಾಡಿರೋದು? ದಟ್ ಈಸ್ ದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅಂಡ್ ಇಟ್ ಇಸ್ ದ ಬಿಗ್ಗೆಸ್ಟ್ ಮಲ್ಟಿ ಸ್ಟೇಟ್ ಮಲ್ಟಿ ಏಜೆನ್ಸಿ ಆಪರೇಷನ್ಸ್ ಇನ್ ದಿ NCR. ಓಕೆ, ಸೊ ಸುಮಾರು ಜನ ಕೊಲಾಬರೇಷನ್ ಇಂದ ಮಾಡ್ತಾ ಇರುವಂತದ್ದು. ದ ಮೇನ್ ಏಮ್ ಇಸ್ ಟು ಸ್ಟ್ರೆಂಥನ್ ದಿ ಕೋಆರ್ಡಿನೇಷನ್ ಅಂಡ್ ಅ ರೆಸ್ಪಾನ್ಸ್ ಮೆಕಾನಿಸಮ್ ಫಾರ್ ದ ಮೇಜರ್ ಡಿಸಾಸ್ಟರ್ ಸಚ್ ಆಸ್ ದ ಅರ್ಥ್ಕ್ವೇಕ್ ಅಂಡ್ industrial chemical hazard. Okay, so this is important. Just a 2 lines idunu kuda note down madkodi. Okay, it will come under disaster management. And the last one, the last article of the day is that Shashi Bhushan Singh takes the charge as the Delhi police chief. So recent agi Delhi police chief ena appointment madidru. Yaradu? Who is the recent ಡೆಲ್ಲಿ ಪೊಲೀಸ್ ಚೀಫ್ ಅಂತ ಕೇಳಬಹುದು. ಇನ್ನ 1 ಮಾರ್ಕ್ SSC ಬ್ಯಾಂಕಿಂಗ್ ಆರ್ ಗ್ರೂಪ್ ಸಿ ಎಕ್ಸಾಮಿನೇಷನ್. ಸೊ ಯಾರವರು? ಶಶಿ ಭೂಷಣ್ ಕುಮಾರ್ ಸಿಂಗ್ ಆಸ್ ದಿ 25th ಕಮಿಷನರ್ ಆಫ್ ದಿ ಡೆಲ್ಲಿ ಪೊಲೀಸ್. ದನ್ ಈಸ್ ಸಕ್ಸೆಡಿಂಗ್ ಸಂಜಯ್ ಅರೋರಾ. ಸಂಜಯ್ ಅರೋರನ್ನ ಆದ್ಮೇಲೆ ಇವರು ಜಾಯ್ನ್ ಆಗಿದ್ದಾರೆ. ಓಕೆ, ಸೊ ಇದಿಷ್ಟನ್ನು ಕೂಡ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ನೀವು ಕವರ್ ಮಾಡ್ಬೇಕಾಗಿರೋದು. ಓಕೆ, ಸೊ ಎಲ್ಲರಿಗೂ ಕೂಡ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಒಪಿನಿಯನ್ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಕೂಡ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಸೊ ಡೈಲಿ ಫಾಲೋ ಅಪ್ ಮಾಡ್ತಾ ಇರಿ. ದೆನ್ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿ. ಹಾಗೆ ನಮ್ಮ NCG ಇನ್ಸ್ಟಿಟ್ಯೂಟ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್ ಎಲ್ಲಾ ಕೋರ್ಸಸ್ ಗಳು ಇದೆ ಗೈಸ್. ಸೊ ಯಾರೆಲ್ಲರೂ ಕೂಡ ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಡ್ತಾ ಇದ್ದೀರಾ, ನೀವು ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಗೆ ಜಾಯ್ನ್ ಆಗ್ಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. ದೆನ್ ಲೊಕೇಶನ್ ಕೂಡ ನಾವು ಮೆನ್ಷನ್ ಮಾಡಿದೀವಿ. ಆಫ್ಲೈನ್ ಸೆಂಟರ್ ಆದ್ರೂ ಬಂದು ವಿಸಿಟ್ ಮಾಡಬಹುದು ಅಥವಾ ಕಾಲ್ ಮಾಡಿ ಎನ್ಕ್ವೈರಿನಾದ್ರೂ ಕೂಡ ನೀವು ಮಾಡಬಹುದು. ಸೊ ಓಕೆ, ಹಾಗೇನೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಗೆ ಅಪ್ಡೇಷನ್ ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಪುನಃ ನಾಳೆ ನಾನು ಹಿಂದಿ ನ್ಯೂಸ್ ಪೇಪರ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.